ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದ್ವಾರಾಣಿ ಯಸ್ಯ ಸರ್ವಾಣಿ ಸುಗುಪ್ತಾನಿ ಮನೀಷಿಣಃ ಉಪಸ್ಥಮುದರಂ ಪಾಣಿ ವಾಕ್ಚತುರ್ಥೀ ಸವೈದ್ವಿಜಃ. ದ್ವಾರಾಣಿ ಯಸ್ಯ ಸರ್ವಾಣಿ, ಯಾರ ಬಾಗಿಲುಗಳು ಮುಚ್ಚಿಕೊಂಡಿವೆಯೋ ಅಥವಾ ತೆರೆಯಬೇಕಾದಲ್ಲಿ ತೆರೆದು ಮುಚ್ಚಬೇಕಾದಲ್ಲಿ ಮುಚ್ಚಿರುತ್ತವೋ ಅವನು ಬ್ರಾಹ್ಮಣ. ಯಾವುದು ದ್ವಾರ? ಉಪಸ್ಥಂ, ಕಾಮ. ಆ ಕಾಮಕ್ಕೆ ಸಂಕೇತವಾದ ಇಂದ್ರಿಯ, ಅದೊಂದು ದ್ವಾರ. ಅದು ಸ್ವಪತ್ನಿಯಲ್ಲಿ ಮಾತ್ರ ತೆರೆಯಬೇಕು, ಬೇರೆಯವರಿಗೆ ತೆಗೆದಿರಬಾರದು. ಅದನ್ನೇ ಮಧ್ವರು ಸ್ವಧಾರಣಿಯತಿರ್ ನೃಣಾಂ ಅಂದರು. ಗಂಡು ತನ್ನ ಹೆಂಡತಿಯಲ್ಲಿ ಮಾತ್ರ ತೊಡಗಬೇಕು, ಇದು ಶುದ್ಧಿ. ಇನ್ನು ಎರಡನೆಯದ್ದು ಉದರ, ಹೊಟ್ಟೆ. ಹೊಟ್ಟೆಯ ಲಕ್ಷಣ ಏನು? ಹೊಟ್ಟೆಯನ್ನು ಮುಚ್ಚೋದು ಅಂದ್ರೇನು? ಅದೊಂದು ದ್ವಾರ ಅಂತ. ಅದು ಮುಚ್ಚೋದು ಅಂದ್ರೇನು? ನಾನಾಚನ ಸ್ಯಾತ್ ನಮಹಾಚನ ಸ್ಯಾತ್. ಊಟ ಮಾಡದೇನೂ ಇರಬಾರದು, ವಿಪರೀತ ಊಟನೂ ಮಾಡಬಾರದು. ನ ಲೋಲುಪ ಸ್ಯಾತ್. ಊಟದ ಚಟಕ್ಕೆ ಬೀಳಬಾರದು. ಲೋಲುಪ ಅಂತಂದರೆ ಊಟದ ಚಟ, ತಿಂತನೇ ಇರೋದು. ಆಮೇಲೆ ಊಟ ಒಳ್ಳೆಯ ದುಡಿಮೆಯಿಂದ ಬಂದಿರಬೇಕು. ಅದು ನಿಮಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ತಿನ್ನಬಹುದು, ದೇವರು ಕೊಟ್ಟಿರೋದೇ ಭೋಗಕ್ಕಾಗಿ. ಲೋಲುಪಸ್ಯಾತ್ ಅಂತ ಹೇಳಿದರೆ ಮಿತಿಮೀರಿ ಅನಾರೋಗ್ಯ ಅಂತಾದರೂ ಊಟ ಮಾಡೋ, ತನಗೆ ಮೈಗೆ ಆಗದ್ದನ್ನೂ ಊಟ ಮಾಡೋದೇನಿದೆ ಅದನ್ನು ಏನಂತ ಕರೀತಾರೆ? ಲೋಲುಪತ್ವ ಅಂತ ಕರೀತಾರೆ. ಎಷ್ಟನ್ನು ಮಾಡೋದ್ರಿಂದಾಗಿ ನಿಮ್ಮ ದೈನಂದಿನ ಕ್ರಿಯೆ ಚೆನ್ನಾಗಿ ನಡೆಯುತ್ತೋ ಅಷ್ಟನ್ನು ಮಾಡಬಹುದು, ಏನೂ ತೊಂದರೆ ಇಲ್ಲ. ಆಮೇಲೆ ಅನಾಗಸಃ ಸ್ಯಾತ್. ನಮ್ಮ ದುಡಿಮೆ, ನಾವು ತಿನ್ನುವ ಅನ್ನ ಬೇರೊಬ್ಬರ ಕಂಬನಿಯಿಂದ ತೊಯ್ದಿರಬಾರದು. ಅಂದರೆ ಗೋಳುಗುಟ್ಟಿಸಿ ಅವರನ್ನು ಸಂಕಟ ಪಡುವಂತೆ ಮಾಡಿ ಉಣ್ಣೋದಾಗಿರಬಾರದು. ಅದರಿಂದಾಗಿ ನಾನಾಶನ ಸ್ಯಾತ್ ನಮಹಾಶನ ಸ್ಯಾತ್, ನರೋಲುಪಸ್ಯಾತ್ ಸಾಧುರನಾಗಸ ಸ್ಯಾತ್, ಯಾತ್ರಾರ್ಥಮಾಹಾರ ಮಿಹಾಹರಂತಿ. ಎಷ್ಟು ಕೆಲಸ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡರೆ ಇನ್ನೊಬ್ಬರು ಉಣ್ಣಬಹುದು. ತಥಾಶ್ಚ ತಜ್ಜಠರ ದ್ವಾರಗುಪ್ತಿ. ಇದು ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳೋದು ಅಂತ. ಇನ್ನು ಮಾತು ಚೆನ್ನಾಗಿಟ್ಕೊಳ್ಳೋದು ಅಂತ ಹೇಳಿದ್ರೆ ನಾಕ್ರೋಚಮಿಚ್ಛೇತ್, ನಿಂದನೆಯಲ್ಲಿ ತೊಡಗಬಾರದು. ನಮೃಷಾವದೇಚ್ಛ, ಆ ಬೈಗುಳ, ವಿಪರೀತ ಬೈಗುಳಗಳನ್ನು ಬೈಬಾರದು. ನಮೃಷಾವದೇಚ್ಛ, ವ್ಯರ್ಥವಾಗಿ ಮಾತನಾಡಬಾರದು. ವ್ಯರ್ಥವಾಗಿ ಮಾತನಾಡೋದು ಅಂದರೆ ಯಾವ ಪದಕ್ಕೆ ಎಷ್ಟು ಅರ್ಥ ಇದೆಯೋ ಅಷ್ಟು ಅರ್ಥದಲ್ಲಿ ಬಳಸಬೇಕು, ಅದೇ ಅರ್ಥದಲ್ಲಿ ಬಳಸಬೇಕು. ನಪೈಶುನಂ ಅಂತ ಹೇಳಿದ್ರೆ
ಚಾಡಿ ಹೇಳಬಾರದು ಇನ್ನೊಬ್ಬರ ಬಗ್ಗೆ. ನಪೈಶುನಂ ಸ್ಯಾತ್, ಜನವಾದಂ ನ ಕುರಿಯಾತ್. ಜನವಾದ ಅಂತಂದರೆ ಜನರಲ್ಲಿ ಗಟ್ಟಿಯಾಗಿ ಘೋಷಣೆ ಮಾಡ್ತಾ ಇರೋದು, ಅದನ್ನು ಮಾಡಬಾರದು. ಜನವಾದ ಅಂತಂದರೆ ದುರ್ಜನರು ಮೆಚ್ಚುವ ವಾದ. ಜನ ಅಂತಂದರೆ ದುರ್ಜನ ಅಂತ ಅರ್ಥ. ತಸ್ಮಾನ್ ನ ಜನತಾಮಿಯಾತ್ ಅಂತ ಉಪನಿಷತ್ತು. ಅದರಿಂದಾಗಿ ಜನತೆಯನ್ನು ಕುರಿತು ಹೋಗಬೇಡಿ. ಏನು ಮೆಜಾರಿಟಿ ಆಫ್ ಪೀಪಲ್ ಏನಿದ್ದಾರೆ ಅವರು ದುರ್ಜನರೇ. ಅದರಿಂದಾಗಿ ಜನತಾಂ ನೇಚ್ಛ ಯಾತ್ ಅಂತಂದರೆ ದುರ್ಜನರ ಸಹವಾಸಕ್ಕೆ ಹೋಗಬೇಡಿ ಅಂತ. ಹಾಗೆ ನಮ್ಮ ಮಾತು ದುರ್ಜನರಿಂದ ಇನ್ಫ್ಲೂಯೆನ್ಸ್ಡ್ ಆಗಬಾರದು. ಜನವಾದಂ ನ ಕುರಿಯಾತ್, ತಸ್ಯವ್ರತಂ ಮಿತಭಾಷ್ಯ ಪ್ರಮತ್ತಃ. ಮೈ ಮರೆತು ಮಾತನಾಡಬಾರದು. ಅಂದರೆ ಯಾವ ಪದಕ್ಕೆ ಏನು ಅರ್ಥ ಇದೆಯೋ ಅದು ಗೊತ್ತಿಲ್ಲದೆ ಇರೋದು ಒಂದು. ಇನ್ನೊಂದು ಮೈ ಮರೆತು ಮಾತನಾಡುವುದು ಅಂತ ಹೇಳಿದ್ರೆ ತೀವ್ರವಾಗಿ ನಮಗೆ ಆಗದ, ನಮಗೆ ನಾವು ಏನಲ್ಲವೋ ಆ ತರಹ ಇಲ್ಲ, ನಾನೇ ಭಗವಂತ ಅಂತ ಅಂದುಕೊಳ್ಳೋದು, ಈ ತರಹ ಮನಸ್ಸಿಗೆ ಬಂದ ಹಾಗೆ ಮಾತನಾಡಬಾರದು. ಇದು ವಾಗ್ದ್ವಾರ. ಇನ್ನು ಉಪಸ್ಥಂ ಉದರಂ, ಇನ್ನು ಪಾಣಿ. ಪಾಣಿ ಅಂತ ಹೇಳಿದ್ರೆ ಜೂಜಾಡಬಾರದು, ಬೇರೊಬ್ಬರ ಹಣವನ್ನು ಕದಿಯಬಾರದು, ಸಿಟ್ಟು ಮಾಡಿಕೊಂಡು ಯದ್ವಾ ತದ್ವಾ ಹೊಡಿಬಾರದು. ಇದು ಕೈ ಅಂದರೆ ಕೈ ಅನ್ನೋದ್ರ ಮೂಲಕ ಅವ್ರು ಹೇಳ್ತಾ ಇರೋದು ಕ್ರಿಯೆಯನ್ನು. ಕ್ರಿಯೆಯನ್ನು ನಾವು ಚೆನ್ನಾಗಿಟ್ಕೊಂಡಿರಬೇಕು. ಹೀಗಾಗಿ 4 ದ್ವಾರಗಳು ಯಾರಿಗೆ ನೆಟ್ಟಿಗಿರುತ್ತೆ ಅವನು ಬ್ರಾಹ್ಮಣ. ಮೋಘಾನ್ಯಗುಪ್ತದ್ವಾರಸ್ಯ ಸರ್ವಾಣ್ಯೇವ ಭವಂತ್ಯುತ, ಕಿಂ ತಸ್ಯ ತಪಸಾ ಕಾರ್ಯಂ ಕಿಂ ಯಜ್ಞೇನ ಕಿಮಾತ್ಮನಾ. ಯಾರು ಈ 4ರಲ್ಲಿ ಶುದ್ಧವಾಗಿರೋದಿಲ್ಲ, ಕೈ ಶುದ್ಧವಾಗಿರಬೇಕು, ಹೊಟ್ಟೆ ಶುದ್ಧವಾಗಿರಬೇಕು, ಶುದ್ಧವಾದ ಕಾಮ ಇರಬೇಕು, ಆಮೇಲೆ ಹೊರಗಡೆ ಬರುವ ಮಾತು ಶುದ್ಧ ಆಗಿರಬೇಕು. ಅವನು ಯಾರಿಗೆ ಹೀಗೆ ಶುದ್ಧ ಆಗಿರಲ್ಲ ಅವನು ಯಜ್ಞ ಮಾಡಿದ್ರೆ ಏನು ಪ್ರಯೋಜನ, ತಪಸ್ಸು ಮಾಡಿದ್ರೆ ಏನು ಪ್ರಯೋಜನ, ಎಲ್ಲ ಹೋಗಿಬಿಡತ್ತೆ. ಅನುತ್ತರೀಯವತನಂ ಅನುಪಸ್ತೀರ್ಣಶಾಯಿನಂ ಬಾಹೂಪಶಾಯಿನಂ ಶಾಂತಂ ತಂ ದೇವ ಬ್ರಾಹ್ಮಣಂ ವಿದುಹು. ಅನುತ್ತರೀಯವತನಂ, ಉತ್ತರೀಯವನ್ನು ಹೊದ್ದುಕೊಳ್ಳದೇ ಇದ್ದರೂ ಪರವಾಗಿಲ್ಲ. ಅನುಪಸ್ತೀರ್ಣಶಾಯಿನಂ, ಬರಿ ನೆಲದಲ್ಲಿ ಮಲಗಿದರೂ ಪರವಾಗಿಲ್ಲ. ಬಾಹೂಪಶಾಯಿನಂ, ಕೇವಲ ಕೈಯನ್ನು ದಿಂಬಾಗಿ ಬಳಸಿದರೂ ಪರವಾಗಿಲ್ಲ. ಅಂದರೆ ಈ ರೀತಿ ಬದುಕೋದು ಏನಿದೆ ಅದು ಮಾಡಿದರೂ ಈ 4 ಚೆನ್ನಾಗಿದ್ದರೆ ದೇವತೆಗಳು ಅವನನ್ನು ಪ್ರೀತಿಸ್ತಾರೆ. ತಂದೇವ ಬ್ರಾಹ್ಮಣಂ ಇದು. ಅಂದರೆ ತಾತ್ಪರ್ಯ ಏನು ಅಂದರೆ ಅನುತ್ತರೀಯ ವಸನಂ, ಉತ್ತರೀಯ ವಿರದ. ಉತ್ತರೀಯ ಅಂದರೆ ಮೇಲುಗಡೆ ಹೊದ್ದುಕೊಳ್ಳುವ ಬಟ್ಟೆ. ಮೇಲುಗಡೆ ಹೊದ್ದುಕೊಳ್ಳುವ ಬಟ್ಟೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಅಂದರೆ ಹೀಗೆ ವಸ್ತ್ರ ನಿಯಮಗಳಿರಲ್ಲ. ಇನ್ನು ಅನುಪಸ್ತೀರ್ಣ ಶಾಯಿನಂ, ಕೆಳಗಡೆ ಹೆಂಗೆ ಮಲ್ಕೋತಾನೆ, ಹೆಂಗೆ ಬೇಕೋ ಹಂಗೆ ಮಲ್ಕೊಂಡಿರ್ತಾನೆ. ಬಾಹೂಪಶಾಯಿನಂ, ದಿಂಬು ಮೊದಲಾದವುಗಳನ್ನು ಬಳಸೋದಿಲ್ಲ, ತಲೆಗಿಂಬು ಅದನ್ನು ಬಳಸೋದಿಲ್ಲ. ಹೀಗೆ ಅತ್ಯಂತ ವೈಭವಯುತವಾದ ಜೀವನ ಅಥವಾ ಅತ್ಯಂತ ಮಿನಿಮಮ್ ಆಗಿರುವಂತಹ ಜೀವನ, ಈ ತರಹ ಬದುಕುವವ ಅತ್ಯಂತ ವೈಭವಯುತವಾದ ಜೀವನವನ್ನು ಅಥವಾ ಒಂದು ಶಿಸ್ತು, ಹೊರಗಡೆಯ ಶಿಸ್ತು ಏನಿದೆ ಅದಿಲ್ಲದಿದ್ದರೂ ದೇವತೆಗಳು ಅವನನ್ನು ಪ್ರೀತಿಸ್ತಾರೆ. ಹೊರಗಡೆಯ ಶಿಸ್ತು ಅಂದರೆ ಒಂದುಂಟಲ್ಲ, ಹೀಗೆ ಟಿಪ್ ಟಾಪ್ ಆಗಿರಬೇಕು, ಡ್ರೆಸ್ ಕೋಡು, ಇದಿಲ್ಲದೆ ಹೋದರೂ ದೇವತೆಗಳಿಗೇನು ತೊಂದರೆ ಇಲ್ಲ. ಮನುಷ್ಯರು ಅವನನ್ನು ಓ ಇವನಿಗೇನಿದು ಹೀಗೆ ಅಂತ ಅನ್ಬಹುದು, ಆದರೆ ದೇವತೆಗಳು ಪ್ರೀತಿಸ್ತಾರೆ. ದ್ವಂದ್ವಾರಾಮೇಚು ತರವೇಚು ಏಕೋ ರಮತೆ ಮುನಿ ಪರೇಚಾಂ ಅನನುಧ್ಯಾಯನ್
ತಂದೇವ ಬ್ರಾಹ್ಮಣಂ ವಿದುಹು. ಆಮೇಲೆ ಒಬ್ಬನೇ, ಯಾರೂ ಇಲ್ಲದಿದ್ದರೂ ಒಬ್ಬನೇ ಆನಂದವಾಗಿರ್ತಾನಲ್ಲ, ಅವನು ದೇವತೆಗಳಿಗೆ ಪ್ರಿಯ. ಇವರು ಇದ್ದರೆ ಮಾತ್ರ ನಾನು ಆನಂದವಾಗಿರ್ತೇನೆ ಅನ್ನುವ ಒಂದು ಸಂಗತಿ. ಅಂದರೆ ಒಬ್ಬರ ಮೇಲೆ ಪ್ರೀತಿ ಇರಬೇಕು, ಆದರೆ ಅವರಿಂದ ಹೊರಗಡೆಯ ಸಂತೋಷ ಇರುತ್ತೆ. ಆದರೆ ದೇವರಿಂದಲೇ ಆತ್ಮಿಕವಾದ ಸಂತೋಷ ಅಂತ ಯಾರು ತಿಳ್ಕೊಂಡಿರ್ತಾರೆ, ಏಕಾಂತದಲ್ಲಿದ್ದಾಗ ಬೇರೆ ಬೇರೆಯವರನ್ನು ಯಾರು ನೆನೆಯದೇ ಇರ್ತಾರೆ, ಅವನು ದೇವತೆಗಳು ಪ್ರೀತಿಸ್ತಾರೆ. ಏಕಾಂತದಲ್ಲಿರೋದು ಯಾಕೆ ಅಂದರೆ ದೇವರನ್ನು ನೆನೆಯಲಿಕ್ಕೆ. ಏಕಾಂತದಲ್ಲಿ ಅಧ್ಯಯನವೋ ದೇವರ ನೆನೆಕೆಯೋ ಯಾರಿಗೆ ಇರೋದಿಲ್ಲ. ಯಾರಿಗೆ ಏಕಾಂತದಲ್ಲಿಯೂ ಲೋಕಾಂತವೆಲ್ಲ ಕಾಡುತ್ತಲ್ಲ, ಅವನು ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನು ಏಕಾಂತದಲ್ಲಿದ್ದೇನು ಪ್ರಯೋಜನ? ಏಕಾಂತದಲ್ಲಿದ್ದಾಗ ಪೂರ್ತಿ ಏಕಾಂತದಲ್ಲಿರಬೇಕು. ಲೋಕಾಂತದಲ್ಲಿದ್ದಾಗಲೂ ಬೇಕಾದ್ರೆ ಏಕಾಂತದಲ್ಲಿದ್ದುಬಿಡಿ, ಆದರೆ ಏಕಾಂತದಲ್ಲಿದ್ದಾಗ ಲೋಕಾಂತದಲ್ಲಿರಬಾರದು. ಹಿಂಗೆ ಕೂತ್ರೆ ಎಲ್ಲ ಬೇರೆಯವರೇ ತಲೆಗೆ ಬರೋದು. ಹೀಗೆ ಕೂತ್ರೆ ಎಲ್ಲ ಬೇರೆಯವರೇ ತಲೆಗೆ ಬರ್ತಾ ಇರ್ತಾರೆ. ಅಂಥವರನ್ನು ದೇವತೆಗಳು ಮೆಚ್ಚೋದಿಲ್ಲ. ಏನ ಸರ್ವಮಿದಂ ಬುದ್ಧಂ ಪ್ರಕೃತಿರ್ವಿಕೃತಿಶ್ಚಯ ಗತಿಜ್ಞ ಸರ್ವಭೂತಾನಾಂ ತಂ ದೇವ ಬ್ರಾಹ್ಮಣಂ ವಿದುಹು. ಪ್ರಕೃತಿ ಯಾವುದು ನ್ಯಾಚುರಲ್, ಯಾವುದು ಆರ್ಟಿಫಿಷಿಯಲ್, ಪ್ರಕೃತಿ ಯಾವುದು ವಿಕೃತಿ ಯಾವುದು ಅಂತ ಯಾರಿಗೆ ಗೊತ್ತಿರುತ್ತೆ. ಸರ್ವಭೂತಾನಾಂ ಗತಿಜ್ಞ, ಎಲ್ಲ ಭೌತಿಕವಾದ ಪದಾರ್ಥಗಳು ಎಲ್ಲಿಗೆ ಸಾಗುತ್ತವೆ ಅಂತ ಯಾರಿಗೆ ಗೊತ್ತಿರುತ್ತೆ, ಅವನ್ನ ಬ್ರಾಹ್ಮಣ ಅಂತ ದೇವತೆಗಳು ಸರ್ಟಿಫೈ ಮಾಡ್ತಾರೆ. ಅಂದರೆ ಈ ಜಗತ್ತಿನ ಮಿತಿ ಗೊತ್ತಿರಬೇಕು. ಈ ಜಗತ್ತು ಅಮಿತ ಅಂತ ಅಂದುಕೊಳ್ತಾನೆ. ಯಾವುದರ ಮಿತಿ ಎಷ್ಟೋ ಅದು ಗೊತ್ತಿರಬೇಕು. ವಿಶೇಷತಃ ಪ್ರಾಪಂಚಿಕ ಪದಾರ್ಥಗಳ ಮಿತಿ ಗೊತ್ತಿರಬೇಕು. ಏಕೆಂದರೆ ಹೆಚ್ಚಿನ ಜನ ದೇವರನ್ನು ಇಲ್ಲ ಅಂತನ್ನೋದು ಕೆಲವೊಮ್ಮೆ ಈ ಒಂದು ಮೆಟೀರಿಯಲಿಸ್ಟಿಕ್ ವೆಲ್ತನ್ನು ನೋಡಿ ಅವ್ರದ್ದು ತರ್ಕ ಬಹಳ ವಿಚಿತ್ರವಾಗಿರುತ್ತೆ. ಈ ಶತಮಾನದಲ್ಲಿ ನಾವು ಚಂದ್ರನೆತ್ರನೇ ಇಳಿದು ಬಿಟ್ಟಿದ್ದೀವಿ, ದೇವರೇ ಆಗಬೇಕು ಅಂತ ಕೇಳ್ತಾರೆ. ಸಂಬಂಧವೇ ಇಲ್ಲ ಒಂದಕ್ಕೊಂದಕ್ಕೆ. ನೀವು ಏನೇ ಚಂದ್ರನಲ್ಲಿ ಇಳಿದ್ರು ಹೊಟ್ಟೆಗೆ ತಿನ್ನೋದು ಅನ್ನನೇ. ಬಾಯಾರಿಕೆ ಆದರೆ ನೀರು ಕುಡಿಲೇಬೇಕು. ಅದಕ್ಕಿಂತ ಮಿಗಿಲಾಗಿ ಏನೂ ಮಾಡಲಿಕ್ಕಾಗಲ್ಲ. ಅದು ಡೆವಲಪ್ಮೆಂಟ್ ಅಲ್ಲ. ಹೀಗಾಗಿ ಅದರ ಮಿತಿ, ಒಂದರ ಮಿತಿ ಎಷ್ಟು? ನಾವೆಲ್ಲೆಲ್ಲೋ ಸ್ಯಾಟಲೈಟ್ಗೆ ಹೋಗ್ತೀವಿ, ಅಲ್ಲಿ ಬರ್ತೀವಿ, ಇಲ್ಲಿ ಬರ್ತೀವಿ ಇತ್ಯಾದಿಗಳೆಲ್ಲ ಕಂಪ್ಯೂಟ್ರು, ಮೊಬೈಲು ಇತ್ಯಾದಿಗಳನ್ನು ಬಳಸಲಿಕ್ಕೆ, ಬೇರೊಬ್ಬರನ್ನು ತಿಳ್ಕೊಳ್ಳಿಕ್ಕೆ, ಬೇರೊಬ್ಬರ ಮೇಲೆ ನಿಗಾ ಇಡಲಿಕ್ಕೆ ಅನುಕೂಲ ಆಗ್ತಿದೆಯೇ ವಿನಃ ಆತ್ಮೋದ್ಧಾರ ಏನಾಗ್ತಾ ಇಲ್ಲ, ನಿರಪೇಕ್ಷತೆ ಏನು ಬರ್ತಾ ಇಲ್ಲ. ಚಂದ್ರಂಗತೋ ಮಾನವ ಅಂತ ಹೇಳಿ ಬಹಳ ಹಿಂದೆ ಒಂದು ಸಮಸ್ಯೆ ಕೊಟ್ಟಿದ್ದರು ವಿದ್ಯಾಪೀಠದಲ್ಲಿ. ಆವಾಗ ಪೇಜಾವರ ಸ್ವಾಮಿಗಳು ಒಂದು ಶ್ಲೋಕ ಮಾಡಿದರು. ನಾವೆಲ್ಲ ಮಾಡಿದ್ದು ಮರ್ತೇ ಹೋಯಿತು. ಅವರಷ್ಟು ಚಂದ ಮಾಡಿದ್ದು. ಒಳ್ಳೆಯ ಕವಿಯವರು, ನಮ್ಮ ಪೇಜಾವರ ಸ್ವಾಮಿಗಳು ದೊಡ್ಡವರು, ವಿಶ್ವೇಶ ತೀರ್ಥರು, ಒಳ್ಳೆಯ ಕವಿ, ರಾಘವೇಂದ್ರ ಸ್ವಾಮಿಗಳ ತರಹ ಅವರು. ಆದರೆ ಆ ಕಾವ್ಯ ಅವರ ಸಾಮಾಜಿಕ ಕೆಲಸದ ಜವಾಬ್ದಾರಿ ದೇವರವರು ಕೊಟ್ಬಿಟ್ಟಿದ್ದ. ಹೀಗಾಗಿ ಅವರ ಕಾವ್ಯ, ಧೀಮಂತಿಕೆ ಇತ್ಯಾದಿಗಳೆಲ್ಲ ಜನರಿಗೆ ಗೊತ್ತಾಗಲಿಲ್ಲ. ಅವರ ಒಂದು ಕಾವ್ಯ, ಅದರ ಚಂದ್ರಂಗತೋ ಮಾನವನಲ್ಲಿ ಬರೆದಿದ್ದರು ಅವರು. ಈ ಭೂಮಿಯಲ್ಲಿದ್ದದ್ದನ್ನೆಲ್ಲ ತಂತ್ರಜ್ಞಾನದ ಹೆಸರಿನಲ್ಲಿ ಹಾಳು ಮಾಡಿ ಅಲ್ಲಿಯೂ ಹಾಳು ಮಾಡಲಿಕ್ಕೆ ಚಂದ್ರಂಗತೋ ಮಾನವ ಅಂತ. ಅದರಿಂದಾಗಿ ನಮಗೆ ಇದರ ಮಿತಿ ಗೊತ್ತಿರಬೇಕು ಅಂತ. ನಮ್ಮ ಮನಸ್ಸು ಎಲ್ಲಿದ್ದರೂ ಹೀಗೇ ಇದೆ, ಅಲ್ಲಿಗೆ ಹೋದರೂ ಸಣ್ಣತನದಲ್ಲೇ ಇರುತ್ತೆ, ಇಲ್ಲಿದ್ದರೂ ಸಣ್ಣತನದಲ್ಲೇ ಇರುತ್ತೆ, ಏನು ಪ್ರಯೋಜನ? ಅದರಿಂದಾಗಿ ಈ ಎಲ್ಲ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ಏನಿದೆ ಅದು
ಆತ್ಮಿಕ ಉದ್ಧಾರ ಏನೂ ಅಲ್ಲ. ಈ ತರಹ ಪ್ರತಿಯೊಂದು ಪ್ರಾಪಂಚಿಕ ವಸ್ತುವಿನ ಮಿತಿಯನ್ನು ಯಾರು ತಿಳ್ಕೊಂಡಿರ್ತಾನೆ ಅವನು ಬ್ರಾಹ್ಮಣ. ನಾಂತರೇಣ ಅಭಯಂ ಸರ್ವಭೂತೇಭ್ಯ ಸರ್ವೇಷಾಂ ಅಭಯಂ ಯತಃ ಸರ್ವಭೂತಾತ್ಮಭೂತೋ ಯಃ ತಂದೇವ ಬ್ರಾಹ್ಮಣಂ ವಿದುಃ. ಇನ್ನು ಯಾರಿಂದಲೂ ಅವನು ಹೆದರೋದಿಲ್ಲ, ಅವನಿಂದಲೂ ಯಾರು ಹೆದರುವ ಪರಿಸ್ಥಿತಿ ಬರಲ್ಲ. ಯಾರೋ ಅವನು ಬ್ರಾಹ್ಮಣ. ಅಭಯದ ಬಗ್ಗೆ ಮಾತನಾಡಿದ ಏಕೈಕ ಧರ್ಮ ಇದು. ಅಭಯದಾನವೇ ಶ್ರೇಷ್ಠ. ನಿಮ್ಮ ಮಾತು ಕೇಳಲಿಲ್ವಾ, ಹುಟ್ಟಿಸಿ ಭಯವನ್ನು ಅಂತ ಹೇಳೋದು ಯಾವ ಸೀಮೆ ಧರ್ಮ? ನೀವು ಸಜ್ಜನರ ಅಂತ ಕೇಳಿದ್ರೆ ನಾವು ಅರ್ಧ ಸಜ್ಜನರು ಅಂತ ಹೇಳ್ತೇನೆ ನಾನು. ಯಾಕೆಂದರೆ ನಮ್ಮಿಂದ ಯಾರಿಗೂ ಭಯ ಇಲ್ಲ, ಆದರೆ ಅವರಿಂದ ನಮಗೆ ಭಯ ಇದೆ. ಭಯ ಪಡದೇ ಇರಬೇಕು. ದೇವರ ಒಂದು ನೆರವು ನಮಗಿದೆ ಅಂತ ಹೇಳಿ ಭಯ ಪಡದೇ ಇರುವ ವ್ಯಕ್ತಿ ಯಾರಿರ್ತಾನೆ ಅವನು ಬ್ರಾಹ್ಮಣ. ನಮಗೆ ಭಯ ಆಗತ್ತೆ. ಈಗ ನಾಂತರೇಣ ಅನುಜಾನಾತಿ ವೇದಾನಾಮ್ಯ ಕ್ರಿಯಾಫಲಂ ಅನುಜ್ಞಾಯ ಚ ತತ್ಸರ್ವಂ ಅನ್ಯದ್ರೋಚಯತೆ ಫಲಂ. ಇನ್ನು ವೇದದ ಫಲ ಈ ಲೋಕದಲ್ಲಿ ಸಿಗತ್ತೆ ಅಂತ ಏನು ಗಾಢವಾಗಿ ಅಂದ್ಕೊಳ್ಳೋದಿಲ್ಲ ಅವನು. ವೇದದ ಫಲ ಭೌತಿಕವಾದ ಲೌಕಿಕವಾದ ಕಾಮನೆಗಳಿಗೆ ಅಂತ ಅಂದ್ಕೊಳ್ಳೋಲ್ಲ. ಅನುಜ್ಞಾಯ ಚ ತತ್ಸರ್ವಂ ಅಲ್ಲ, ವೇದದಲ್ಲಿ ಹೇಳ್ತಾರಲ್ಲ, ಹೌದು ಹೇಳ್ತಾರೆ, ಆದರೆ ಇದರ ಮುಖ್ಯ ಉದ್ದೇಶ ದೇವರನ್ನು ತಲುಪೋದು ಅಂತ ಗೊತ್ತಿರಬೇಕು. ನಿಮಗೆ ಎರಡು ಸಂಗತಿಯನ್ನು ಹೇಳಬೇಕು. ಒಂದು, ತೈತ್ತಿರೀಯ ಉಪನಿಷತ್ತಿನಲ್ಲಿ ಈ ಗೃಹಸ್ಥನೊಬ್ಬ ತನ್ನ ಬ್ರಹ್ಮಚಾರಿಗಳನ್ನು ಸಾಕಲಿಕ್ಕೆ ಯಾರು ಅವನ ಹತ್ರ ಅಧ್ಯಯನಕ್ಕೆ ಅಂತ ಬರ್ತಾರೆ, ಅವಾಗೆಲ್ಲ ಏನಂತ ಹೇಳಿದ್ರೆ ಗುರುಗಳ ಮನೆಯಲ್ಲಿ ಬಂದು ಇದ್ದುಬಿಡೋದು. ಗುರುಗಳ ಮನೆಯಲ್ಲಿ ನಾನು 100 ವರ್ಷದ ಹಿಂದಿನ ಚಿಂತನೆಯನ್ನು ಹೇಳ್ತಾ ಇರೋದು. 100 ವರ್ಷದ ಹಿಂದಿನ ತನಕವೂ ಕೂಡ ಈ ತರಹ ಎಲ್ಲಿ ಕಾಲೇಜುಗಳು ಮತ್ತು ಸಂಸ್ಕೃತ ಪಾಠಶಾಲೆಗಳಲ್ಲಿ ಇರ್ತಿದ್ವು. ಒಬ್ಬರ ಹತ್ರ ವಿದ್ಯೆ ಕಲಿಬೇಕು ಅಂದರೆ ಬಂದು ಅವ್ರ ಮನೆಯಲ್ಲಿ ಸೇವೆ ಮಾಡ್ಕೊಂಡಿರ್ಬೇಕು, ಗುರುಗಳ ಮನೆಯಲ್ಲಿ. ಈಗ ಅದು ಅಸಂಗತ. ಈಗ ಸುಮ್ಮನೆ ಮಕ್ಕಳನ್ನ ವಿದ್ಯಾಪೀಠಕ್ಕೆ ಬಿಡೋದು ಉತ್ತಮ. ಒಂದು ರೆಗ್ಯುಲರ್ ಸಿಲೆಬಸ್ ಇರುತ್ತೆ, ಮಾಡಿಕೊಂಡು ಹೋಗ್ತಾರೆ. ಅದರಿಂದಾಗಿ ಅಲ್ಲಿ ವೇದಗಳ ಪ್ರಾರ್ಥನೆ ಉಂಟು. ಏನಂತ ಇರುತ್ತೆ? ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಹೇಳಿ ಪ್ರಾರ್ಥನೆ. ಯಶೋ ಜನೇ ಸಾ ನಿಸ್ವಾಹ. ನಾನು ನನ್ನ ಬಳಿಗೆ ಬೇಕಷ್ಟು ವಿದ್ಯಾರ್ಥಿಗಳು ಬರಲಿ, ಅವರೆಲ್ಲರಿಗೂ ಕೂಡ ಬಟ್ಟೆ, ಊಟ, ವಸತಿ ಕೊಡುವಂತಾಗಲಿ, ಚೆನ್ನಾಗಿ ಹಾಲು, ಮೊಸರು, ತುಪ್ಪ ಇವುಗಳ ಸಮೃದ್ಧಿ ಉಂಟಾಗಲಿ, ಅವರಿಗೆ ಬಟ್ಟೆ ಕೊಡಲಿಕ್ಕೆ ನನಗೆ ಬರಲಿ. ಕುರ್ವಾಣಾಚೀರಮಾತ್ಮನಃ ವಾಸಾಂಸಿ ಮಗಾವಶ್ಚ ಅನ್ನಪಾನೇ ಚ ಸರ್ವದಾ. ಅವರಿಗೆ ಸಮೃದ್ಧವಾಗಿ ಅನ್ನ ಮತ್ತು ನೀರು, ಗಾವಹ ಹಸು, ಆಡು ಕುರಿ. ಈ ಆಡು ಕುರಿ ಬೇಕು ಅಂತಂದರೆ ಅದರ ತುಪ್ಪಟ, ಅದರಿಂದ ಬಟ್ಟೆ ಮತ್ತು ಹತ್ತಿ ಇವುಗಳೆಲ್ಲ ಆಗಲಿ, ಸಮೃದ್ಧವಾಗಿ ಇರಲಿ. ವಿದ್ಯಾರ್ಥಿಗಳು ಕೇವಲ ವಿದ್ಯೆಯನ್ನು ಬಯಸಿ ಬಂದು ಕಲಿತುಕೊಂಡು ಹೋಗಲಿ. ಅದಕ್ಕೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ. ನನ್ನನ್ನು ಆಯಂತು ಬ್ರಹ್ಮಚಾರಿಣ, ಬ್ರಹ್ಮಚಾರಿಗಳೆಲ್ಲ ಬರಲಿ ಅಂತ. ಇದೆಲ್ಲ ಅದರ ನಿಯಮಗಳು.
ಅದು ವ್ರತ ಬೇರೆ ಇದೆ ಗೃಹಸ್ಥನದ್ದು. ಯಾರೊಬ್ಬರು ನಿಮ್ಮ ಮನೆಗೆ ಬಂದು ಕಲಿತೀವಿ ಅಂತಂದರೆ ಅವನನ್ನು ನಿರಾಕರಣೆ ಮಾಡಬಾರ್ದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ಬರಮಾಡ್ಕೊಳ್ಳದೇ ಇರೋದು ಒಳ್ಳೆಯದು. ಇಲ್ಲಪ್ಪ ನೀನು ಅಲ್ಲಿ ಕಲಿತು ಅಭ್ಯಧಿಕಾಶಂಕೆ ಬಂದಾಗ ಇಲ್ಲಿ ಬಾ ಅನ್ನಬೇಕು. ಯಾಕೆಂದರೆ ಇವತ್ತು ನಾವು ಸಂಸ್ಥೆಗಳನ್ನು ಬಿಟ್ಟು ವೈಯಕ್ತಿಕವಾಗಿ ಏನನ್ನು ಮಾಡಲಿಕ್ಕಾಗದ ಪರಿಸ್ಥಿತಿ ಇದೆ. ಬೇರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡು ಅಥವಾ ಓದಿ ಇಲ್ಲಿಗೆ ಬಾ, ಈ ತರಹ ನಮಗೆ ಒಂದು ಸ್ಟ್ಯಾಂಡರ್ಡ್ ರೊಟೀನ್ ಸೆಟ್ ಮಾಡಲಿಕ್ಕಾಗಲ್ಲ. ಮನೆಯಲ್ಲಿ ಇವತ್ತು ಆ ಪರಿಸ್ಥಿತಿ ಇದೆ, ಯಾರದೇ ಮನೆಯಲ್ಲಿ ಹೋಗಿ. ಅದಕ್ಕೆ ಕಳೆದ ಕೆಲವು ದಶಕಗಳಲ್ಲಿ ಮನೆಯಲ್ಲಿ ವೈಯಕ್ತಿಕವಾಗಿ ಇಟ್ಟುಕೊಂಡ ವಿದ್ಯಾರ್ಥಿಗಳಲ್ಲಿ ಏನು ಶಾಸ್ತ್ರದ ಚಿಂತನೆಯ ಕೊರತೆ ಇದೆ ಅನ್ನೋದನ್ನು ನೋಡ್ಬಿಟ್ಟಿದ್ದೀವಿ ನಾವು. ಕುಟುಂಬ ಕೇಂದ್ರಿತವಾದ ವಿದ್ಯಾಪೀಠಗಳು, ಗೃಹಸ್ಥ ಕೇಂದ್ರಿತವಾದ ಗುರುಕುಲ ಬೆಂಗಳೂರಲ್ಲೇ ಸಾಕಷ್ಟಿತ್ತು. ಈಗಲೂ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಅದು. ಆದರೆ ಅಲ್ಲಿ ಇರುವ ವಿದ್ಯಾರ್ಥಿಗಳ ಶಾಸ್ತ್ರ ಚಿಂತನೆ ಪಾಡು, ಅಯ್ಯೋ ಕಣ್ಣೀರು ಬರುತ್ತೆ, ಅಯ್ಯೋ ಪಾಪವೇ ಅಂತ ಅನ್ಸುತ್ತೆ. ನೋಡಿದ್ರೆ ದುಃಖ ಉಕ್ಕಿ ಬರುತ್ತೆ. ಇಷ್ಟು ಅದ್ಭುತವಾದ ಮ್ಯಾನ್ ಪವರ್ನ ಹೀಗೆ ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸಿಬಿಡುತ್ತೆ. ಒಂದು ಕಾಲದಲ್ಲಿ ಇತ್ತು, ಅಲ್ಲಿ ಎಲ್ಲ ಇರಲಿ, ಒಂದು ಕಾಲದಲ್ಲಿ ಇರುವಾಗ ಪ್ರಾರ್ಥನೆ ಇದೆಯಾ? ವೇದದಲ್ಲಿ ಪ್ರಾರ್ಥನೆ ಇದೆ ತಾನೆ, ಏನಂತ? ಧಾತಃ ಸರ್ವತಃ ಆಯಂತು ಸ್ವಾಹ, ಎಲ್ಲ ಕಡೆಯಿಂದ ಎಲ್ಲದೂ ನಮಗೆ ಬರಲಿ. ಅಲ್ಲಿ ಕಾಮನೆ ಉಂಟಲ್ಲ, ಸಮೃದ್ಧವಾಗಿ ನಮಗೆ ಇದು ಸಿಗಲಿ, ಹಸು ಸಿಗಲಿ, ಹಸುವಿನ ಹಾಲು ಸಿಗಲಿ, ಆ ಹಾಲು ಮೊಸರಾಗಿ ಬೆಣ್ಣೆಯಾಗಿ ತುಪ್ಪ ಆಗಿ ವಿದ್ಯಾರ್ಥಿಗಳಿಗೆ ತುಪ್ಪ ಸಿಗಲಿ, ಬಟ್ಟೆ ಸಿಗಲಿ, ಆ ಬಟ್ಟೆಯನ್ನು ಅವರು ಹೊದ್ದುಕೊಂಡಿರಬೇಕು. ಮನೆಯ ಸುತ್ತಮುತ್ತ ಸಮಿತ್ತುಗಳಿರುವ ಮರ ಇರಲಿ, ಅವರು ಅಗ್ನಿಹೋತ್ರ ಮಾಡಿ ಕೇಳಬೇಕು. ಬಹಳ ಹಿಂದೆ ಎಲ್ಲ ಸಂಸ್ಥೆ ಅನ್ನೋದು ಕಾನ್ಸೆಪ್ಟ್ ಎಲ್ಲಿತ್ತು? ಇನ್ಸ್ಟಿಟ್ಯೂಷನ್ ಒಂದು ಇರಲಿಲ್ಲ. ಯಾರೊಬ್ಬ ಶ್ರೇಷ್ಠನಾದವನಿರ್ತಾನೆ, ಹೋಗಬೇಕು, ಅಲ್ಲಿ ಸೇವೆ ಮಾಡಬೇಕು, ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡಿಬೇಕು. ಆ ಕಾಲ ಇತ್ತು. ಈಗ ನಾವು ಅದನ್ನು ಮಾಡಲಿಕ್ಕಾಗಲ್ಲ. ಹಾಗಾದರೆ ಅದನ್ನು ಏನಂತ ಹೇಳ್ತೀರಾ? ವೇದದಲ್ಲಿಯೇ ಬಯಕೆ ಇದೆಯೋ ಇಲ್ವೋ? ಉಪನಿಷತ್ತಿನಲ್ಲಿಯೇ ಆ ಯಾಜ್ಞವಲ್ಕ್ಯರು ಜನಕನ ಆಸ್ಥಾನದಲ್ಲಿ ನಿಂತಾಗ ಗೋವುಗಳನ್ನು, ಸಾವಿರವೋ ಲಕ್ಷವೋ ಗೋವುಗಳನ್ನು ಇಟ್ಟು ಯಾರು ಬ್ರಹ್ಮಿಷ್ಠರೋ ಅವರು ಇದನ್ನು ತೊಗೊಂಡು ಹೋಗಬಹುದು ಅಂತಾನೆ. ಯಾರಿಗೂ ಧೈರ್ಯ ಬರೋಲ್ಲ. ಇಲ್ಲಿದ್ದವರಲ್ಲಿ ಎಲ್ಲರಿಗಿಂತ ಯಾರು ಜ್ಞಾನಿಗಳೋ ಅವರು ತೊಗೊಂಡು ಹೋಗಬಹುದು. ಯಾಜ್ಞವಲ್ಕ್ಯರು ತೊಗೊಂಡು ಹೋಗ್ತಾರೆ. ಸಾಮಶ್ರವ, ಉದೋಜ ಇದನ್ನೆಲ್ಲ ತೊಗೊಂಡು ಹೋಗು. ಆಗ ಎಲ್ಲರೂ ಮೈ ಮೇಲೆ ಬೀಳ್ತಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಎಲ್ಲರಿಗೂ ಉತ್ತರ ಕೊಡ್ತಾರೆ, ಅದು ಬೇರೆ. ಗೋವುಗಳನ್ನ ಯಾಕೆ ತೊಗೊಂಡೋದ್ರಲ್ಲಿ? ಬಹಳ ಜನ ವಿದ್ಯಾರ್ಥಿಗಳಿದ್ದರು. ನಕಂಚನ ವಸತವು ಪ್ರತ್ಯಾಚಕ್ಷಿತ. ಯಾರಾದರೂ ನಿಮ್ಮ ಮನೆಯಲ್ಲಿ ನಾವು ಓದ್ತೇವೆ ಅಂತ ಬಂದರೆ ಅವರನ್ನು ನಿರಾಕರಣೆ ಮಾಡಬಾರ್ದು, ಅದೊಂದು ವ್ರತ. ಈಗ ಅದನ್ನು ಪಾಪ ಸನ್ಯಾಸಿಗಳು ಮಾಡಬೇಕಿದೆ. ನಿಮ್ಮ ಮಠದಲ್ಲಿ ಓದ್ತೇನೆ ಅಂತ ಯಾರು ಬಂದರೂ ಅವರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಬೇಕಾಗತ್ತೆ. ಗೃಹಸ್ಥನಿಂದ ಸನ್ಯಾಸಿಗೆ ಶಿಫ್ಟ್ ಆಗಿದೆ. ಯಾಕೆಂದರೆ ಮಠ ಅನ್ನೋದು ಸಂಸ್ಥೆ ಆಗಿದೆ. ಆವಾಗಲೂ ಮಠ ಅನ್ನೋದು ಸಂಸ್ಥೆ, ಸನ್ಯಾಸಿಗಳು ಇರ್ತಿರಲಿಲ್ಲ. ಎಲ್ಲಿ ಮಠ ಇರುತ್ತೋ ಅಲ್ಲೆಲ್ಲ ಸನ್ಯಾಸಿಗಳು ಇರಲೇಬೇಕು ನಿಯಮ ಇಲ್ಲ. ಸನ್ಯಾಸಿಗಳು ಮಠದಲ್ಲೇ ಇರಬೇಕು ಅಂತಲೂ ನಿಯಮ ಇರಲಿಲ್ಲ. ಬಿಡಿ ಸನ್ಯಾಸಿಗಳು ಅಂತಿದ್ರಲ್ಲ. ಆಮೇಲೆ ಏನಾಯಿತು, ಒಂದು ಮಠಕ್ಕೆ ಒಬ್ಬ ಸನ್ಯಾಸಿ ಬೇಕಾಗಿ ಆಯಿತು. ಯಾಕೆಂದರೆ ಇವತ್ತಿನ ಕಾಲದ ಪರಿಸ್ಥಿತಿ ಅಲ್ಲಿ ಒಟ್ಟಾರೆ ಏನು ಅಂದರೆ, ವೇದದಲ್ಲಿ ಒಂದು ಬೇಡಿಕೆ ಇದೆ. ಓ ಲಕ್ಷ್ಮಿಯೇ,
ಓ ನಾರಾಯಣನೇ, ಸಮೃದ್ಧವಾಗಲಿ ನಮ್ಮ ಸಂತತಿ. ಆ ಸಂತತಿ ಸಮೃದ್ಧ ಆಗಬೇಕು ಅಂತ ಹೇಳಿದರೆ ವೇದದ ಕ್ರಿಯೆಯ ಫಲ ಹೌದು ಅಲ್ವೋ? ಮತ್ತೇನಿಲ್ಲಿ ಹೇಳೋದು? ಇಲ್ಲಿ ಹೇಳ್ತಾ ಇರೋದು ಅನುಜ್ಞಾಯಚ ತತ್ಸರ್ವಂ, ಲೌಕಿಕ ಫಲಗಳನ್ನು ಉತ್ಕಟವಾಗಿ ಬಯಸಲ್ಲ, ಅಲೌಕಿಕ ಫಲವನ್ನು ಪಡೆಯೋದೇ ಮುಖ್ಯ ಉದ್ದೇಶ ಅಂತ ಅಂದ್ಕೊಂಡಿರ್ತಾನೆ. ಅವನು ಬ್ರಾಹ್ಮಣ. ಅಂದರೆ ಬ್ರಾಹ್ಮಣನಾದವನು ಅಲೌಕಿಕ ಫಲದತ್ತ ಮೊದಲ ಗುರಿ, ಲೌಕಿಕ ಫಲದತ್ತ ನಂತರದ ಗುರಿ. ನೀವು ಅಲೌಕಿಕ ಫಲದತ್ತ ಗುರಿ ಇಟ್ಟರೆ ಲೌಕಿಕ ಫಲ ಸಹಜವಾಗಿ ಸಿಕ್ಕೇ ಸಿಗತ್ತೆ. ಅಲೌಕಿಕವಾದ ಒಂದು ಗುರಿ ಇತ್ತು ಅಂದರೆ ಲೌಕಿಕವಾದ ಫಲಗಳೆಲ್ಲ ಸಿಗತ್ತೆ. ಇಲ್ಲಿ ಇರುವ ಬುದ್ಧಿವಂತಿಕೆ, ಇಲ್ಲಿ ಇರುವ ನಿಷ್ಠೆ, ಇಲ್ಲಿ ಇರುವ ಜಿತೇಂದ್ರಿಯತ್ವ ಅದು ಬೇರೆ ಕಡೆಗೂ ಸಲ್ಲತ್ತೆ. ಇವಾಗ ಹೊರಗಡೆಯ ಒಂದು ಶಾಸ್ತ್ರವನ್ನು ಓದಲಿಕ್ಕೆ ಮೇಧಾಶಕ್ತಿ ಬೇಕು, ಹೌದಾ? ಅದಿಲ್ಲಿಯೂ ಇಲ್ಲಿ ಬಳಸಿದ್ದು ಇಲ್ಲಿಗೂ ಉಪಯೋಗ ಆಗುತ್ತೆ. ಹೊರಗಡೆಯ ಒಂದು ಸಬ್ಜೆಕ್ಟ್ಗಳನ್ನು ಓದಲಿಕ್ಕೆ ಇಂದ್ರಿಯ ನಿಗ್ರಹ ಬೇಕು, ಇಲ್ಲಿ ಮಾಡಿಕೊಂಡ ಇಂದ್ರಿಯ ನಿಗ್ರಹ ಇಲ್ಲಿಯೂ ಉಪಯೋಗ ಆಗುತ್ತೆ. ಇಲ್ಲಿ ಏನೊಂದು ಮೇಧಾಶಕ್ತಿಯನ್ನು ಗಳಿಸಿರ್ತಾನೆ ವೇದವನ್ನು ಬಳಸಿ, ಇದು ಬೇರೆ ಕಡೆಗೂ ಉಪಯೋಗ ಆಗತ್ತೆ. ಏನು ಉಪಯೋಗ ಆಗದೇ ಇರುವಂತಹ ಸಮಾಚಾರ ಏನಲ್ಲ. ಆದರೆ ಮುಖ್ಯ ಇದಲ್ಲ, ಇದು ದಾರಿ, ನಿಲ್ದಾಣ, ಅದು ಗುರಿ. ಅದು ಇವನನ್ನು ಬ್ರಾಹ್ಮಣ ಅಂತ ಅಂತಾರೆ. ಯಾರಿಗೆ ಈ ಮಿತಿ ಗೊತ್ತಿರುತ್ತೆ, ಇದರ ಲೌಕಿಕ ಫಲ ಏನು, ಅಲೌಕಿಕ ಫಲ ಏನು, ಸ್ವಕರ್ಮಭಿಸ್ಸಂಶ್ರಿತಾನಾಂ ತಪೋ ಘೋರತ್ವಮಾಗಮತ್ ತಂ ಸದಾಚಾರಮಾಶ್ಚರ್ಯಂ ಪುರಾಣಂ ಶಾಶ್ವತಂ ಧ್ರುವಂ ಅಶಕ್ನುವದ್ಭ್ಯಶ್ಚರಿತುಂ ಕಿಂಚಿತ್ ಧರ್ಮೇಣ ಸೂಚಿತಂ ನಿರಾಪದ್ಧರ್ಮ ಆಚಾರೋ ಹ್ಯಪ್ರಮಾದೋ ಪರಾಭವಃ. ಇನ್ನು ಸ್ವಕರ್ಮಭಿ ಸಂಶ್ರಿತಾನಾಂ, ತಮ್ಮ ಕರ್ಮಗಳಿಂದ ತಪಸ್ಸನ್ನು ಆಶ್ರಯಿಸಿದವರು, ಸದಾಚಾರವನ್ನು ಇಟ್ಟುಕೊಂಡಿರುವವರು, ಅಶಕ್ನುವದ್ಭ್ಯಶ್ಚರಿತು ಕಿಂಚಿತ್ ಧರ್ಮೇಣ ಸೂಚಿತಂ, ಆಪತ್ತಿನಲ್ಲಿ ಇಲ್ಲದೇ ಇರುವಾಗ ಇದರ ಪೂರ್ಣ ಆಚಾರವನ್ನು ಇಟ್ಟುಕೊಂಡಿರುವುದು, ಅಪ್ರಮಾದ ಅಪರಾಭವ, ಮೈ ಮರೆಯದೇ ಇರೋದು, ಸೋಲಿಗೆ ಈಡಾಗದೇ ಇರೋದು ಆಚಾರದ ವಿಚಾರದಲ್ಲಿ. ಫಲವಂತಿತ ಕರ್ಮಾಣಿ ಜುಷ್ಟಿವಂತಿ ಧ್ರುವಾಣಿ ಚ ವಿಗುಣಾನಿ ಚ ಪಶ್ಯಂತಿ ತಥಾ ನೈಕಾನಿ ಕೇಚನ. ಫಲವತ್ತಾದ ಕರ್ಮ, ಈ ರೀತಿಯಾದ ಕರ್ಮದ ಸಮಗ್ರ ಚಿಂತನೆ ಯಾರಿಗೆ ಇರುತ್ತೆ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಇನ್ನೂ ಹೇಳಬೇಕು ಅಂತಂದರೆ ಗುಣಾಶ್ಚಾಸ್ತ್ರತು ದುರ್ಜ್ಞೇಯಾ ಜ್ಞಾತಾಶ್ಚಾಪಿ ಸುದುಷ್ಕರಾ ಅನುಷ್ಠಿತಾಶ್ಚಾಂತವಂತಹ ಇತಿ ತ್ವಮನುಪಶ್ಯಸಿ. ಗುಣಗಳನ್ನು ಪೂರ್ತಿಯಾಗಿ ತಿಳಿಲಿಕ್ಕಾಗಲ್ಲ, ತಿಳ್ಕೊಂಡ್ರೂ ಕೂಡ ಮಾಡಲಿಕ್ಕೆ ಕಷ್ಟ ಇದೆ. ಆದರೆ ಅನುಷ್ಠಾನ ಮಾಡಿದರೆ ಮೋಕ್ಷ ದೊರೆಯುತ್ತೆ. ಇದು ನಿಶ್ಚಿತ ಫಲ, ಇದು ನೀನು ಮುಂದೆ ಕಾಣುತ್ತೀಯಾ ಅಂತ ಕಪಿಲ ಹೇಳಿದ. ಅದಕ್ಕೆ ಸ್ಯೂಮರಶ್ಮಿ ಸ್ವಲ್ಪ ತಣ್ಣಗಾದ. ಇಷ್ಟು ಹೇಳಿದ್ದು ಯಾರು ಅಂದರೆ ಕಪಿಲ. ಸ್ಯೂಮರಶ್ಮಿ ತಣ್ಣಗಾದ. ಅಂದರೆ ವೇದದ ಬಗ್ಗೆ ಗೌರವ ಇದೆ. ಇವನು ಹೇಳ್ತಾ ಇರೋದಿಷ್ಟೇ, ರಾಗ ಇತ್ತು, ಬಯಕೆ ಇತ್ತು ಅಂತಂದರೆ ಗಾರ್ಹಸ್ಥ್ಯದ ಮೂಲಕ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾ ಗೆಲ್ಲು. ಬಯಕೆಯೇ ಇರಲಿಲ್ಲ ಅಂತಂದರೆ ನೇರವಾಗಿ ಸನ್ಯಾಸಕ್ಕೆ ಧುಮುಕು. ವಿನಃ ಇವ್ರು ಬೈತಾ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಯಾರಿಗೆ? ಸ್ಯೂಮರಶ್ಮಿಗೆ.
ಸ್ವಲ್ಪ ಮೆತ್ತಗಾದ. ಆಯಿತಾ? ಯಥಾಚ ವೇದ ಪ್ರಾಮಾಣ್ಯಂ ತ್ಯಾಗಶ್ಚ ಸಫಲೋ ಯಥಾ ದ್ವೌ ಪಂಥಾನೌ ಉಭೌ ವ್ಯಕ್ತೌ ಭಗವನಸ್ತದ್ವದಸ್ವಮೇ. ಶಿವಮರಶ್ಮಿ ಹೇಳ್ತಾನೆ, ಓ ಯತಿಯೇ, ವೇದವೂ ಪ್ರಮಾಣ, ತ್ಯಾಗವೂ ಸರಿ, ಎರಡೂ ಕೂಡ ಸರಿ ಅಂತನ್ನೋದನ್ನು ನೀನು ಹೇಳಿದೆ. ಇನ್ನೊಂದು ಸ್ವಲ್ಪ ಬಿಡಿಸು. ಯಾಕೆಂದರೆ ಗೃಹಸ್ಥನಾದವನು ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾ ಬಯಕೆ ಇಲ್ಲದೆ ಇರೋದ್ರ ಕಡೆಗೆ ಹೋಗೋದಂತೆ. ಬಯಕೆಯನ್ನು ಕಳ್ಕೊಳ್ಳಿಕ್ಕೆ ಗೃಹಸ್ಥನೂ ಕೂಡ ಹೊರಡೋದು, ಆದರೆ ಬಯಕೆಯ ಮೂಲಕ. ಇವೊಂದು ಬಯಕೆಯೇ ಇಲ್ಲ. ಇಷ್ಟು ವ್ಯತ್ಯಾಸ. ಈ ವೇದವೂ ಪ್ರಮಾಣ. ಯಾಕೆಂದರೆ ವೇದ ಈ ರೀತಿ ಪ್ರಾರ್ಥನೆಗಳನ್ನೆಲ್ಲ ಹೇಳಿದೆ ಅಲ್ವಾ? ಸುತೇ ದಧಿಶ್ವನಶ್ಚನಃ ಅಂತ ಹೇಳುತ್ತೆ. ಚನಃ ದಧಿಶ್ವ, ಅನ್ನವನ್ನು ನೀಡು. ಯಚ್ಛಾ ನಶ್ಚರ್ಮ ಸಪ್ರಥಾ, ನಹ ನಮಗೆ, ಶರ್ಮ ಯಚ್ಛ. ಶರ್ಮ ಅಂದರೆ ಮನೆ ಅನ್ನೋದು ಹೌದು, ಶರ್ಮ ಅಂದರೆ ಹೆಂಡತಿ ಹೌದು, ಶರ್ಮ ಅಂದರೆ ಸಂತೋಷ ಹೌದು. ಮೂರು ಅರ್ಥ ಇದೆ. ನಮಗೆ ನಮ್ಮ ಆಶೋತ್ತರಗಳನ್ನು ತಿಳಿದ ಒಳ್ಳೆಯ ಜೊತೆಗಾತಿಯನ್ನು ಕೊಡು, ಶರ್ಮ ಯಚ್ಛ. ಇರಲಿಕ್ಕೆ ಒಳ್ಳೆಯ ಮನೆ ಕೊಡು, ಶರ್ಮ ಯಚ್ಛ. ಒಳ್ಳೆಯ ಮಾನಸಿಕವಾದ ಸಂತೋಷವನ್ನು, ಆಹ್ಲಾದವನ್ನು ಕೊಡು, ಶರ್ಮ ಯಚ್ಛ. ಹೀಗೆ ಶರ್ಮ ಯಚ್ಛ ಅಂತ ಪ್ರಾರ್ಥನೆ ಇದೆ ವೇದದಲ್ಲಿ. ಈ ಪ್ರಾರ್ಥನೆ ಹೇಗೆ ಸಲ್ಲುವಂತೆ ಮಾಡಿಕೊಳ್ಬೇಕು ಅಂತನ್ನೋದಕ್ಕೂ ಇದೇ ಮಾತು. ಈ ಪ್ರಾರ್ಥನೆ ಹೇಗೆ ಸಲ್ಲುವಂತೆ ಮಾಡಿಕೊಳ್ಳಬೇಕು, ಈ ಪ್ರಾರ್ಥನೆ, ಈ ಬಯಕೆಯನ್ನು ಹೇಗೆ ಈಡೇರಿಸಿಕೊಳ್ಬೇಕು, ವೇದ ಇದೆ. ಎಲ್ಲದಕ್ಕೂ ವೇದ ಇದೆ. ಅದೇ ಯಜ್ಞ, ಅದೇ ಇಷ್ಟ, ಅದೇ ಆಪೂರ್ತ, ಎಲ್ಲ ಇದೆ. ವೇದ ಪ್ರಾಮಾಣ್ಯ ಇದೆ, ಸರಿ, ತ್ಯಾಗವೂ ಇದೆ. ಇದು ಎರಡೂ ಹೇಗೆ ಕೆಲಸ ಮಾಡುವಂತ ವೇದ ಹೇಳುತ್ತೆ, ಬಿಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಎರಡೂ ಕೂಡ ವೇದಕ್ಕೆ ಸಮ್ಮತ ಅಂತ ಹೇಳ್ತೀರಾ. ಇದು ಹೇಗೆ? ನನಗೆ ಎರಡೂ ದಾರಿ ವೇದದಲ್ಲಿಯೇ ಇದೆ ಅಂತ ಹೇಳ್ತೀರಾ. ಇದನ್ನು ಹೇಳಿ. ಕಪಿಲಃ ಪ್ರತ್ಯಕ್ಷಮಿವ ಪಶ್ಯಂತೋ ಭವಂತಃ ಸತ್ಪಥೆ ಸ್ಥಿತಾಃ ಪ್ರತ್ಯಕ್ಷಂತು ಕಿಮತ್ರಾಸ್ತಿ ಯದ್ಭವಂತ ಉಪಾತತೆ. ಅದಕ್ಕೆ ಕಪಿಲರು ನಗುತ್ತಾ ಹೇಳ್ತಾರೆ, ಅಲ್ಲಪ್ಪ, ನೀವೀಗಾಗಲೇ ಒಳ್ಳೆ ದಾರಿಯಲ್ಲಿದ್ದೀರಾ. ನಾವು ಸಜ್ಜನರೊಂದಿಗೆ ಸತ್ಕಥಾಲಾಪದ ಒಂದು ದೃಷ್ಟಿಯಿಂದ ಇದು ಮಾಡಿದ್ದು. ಸಜ್ಜನರೇ ಪೂರ್ವ ಪಕ್ಷ ಮಾಡ್ತಾರೆ, ಕೆಲವೊಮ್ಮೆ ಸಜ್ಜನರೇ ಉತ್ತರ ಕೊಡ್ತಾರೆ. ಆ ಪೂರ್ವ ಪಕ್ಷ ಏನಿದೆ ಅದು ನಮ್ಮ ಪ್ರಜ್ಞೆಯ ಶುದ್ಧಿಗಾಗಿ ಅಂತ ತಿಳ್ಕೊಳ್ಬೇಕು, ವಿನಃ ಬೇರೆ ಅಲ್ಲ ಅನ್ನುವ ಸಂದೇಶ. ಆಯಿತಾ? ಅದರಿಂದಾಗಿ ಯಥಾ ಪ್ರತ್ಯಕ್ಷಮಿವ ಪಶ್ಯಂತಹ ಭವಂತಃ ಸತ್ಪಥೆ ಸ್ಥಿತಾಃ, ನೀವು ಒಳ್ಳೆಯ ದಾರಿಯಲ್ಲೇ ಇದ್ದೀರಾ. ಪ್ರತ್ಯಕ್ಷಂತು ಕಿಮತ್ರಾಸ್ತಿ, ಇಲ್ಲಿ ನಿಮಗೆ ಪ್ರತ್ಯಕ್ಷ ಆಗಬೇಕು ಅಂತನ್ನೋದೇನು? ಈಗಾಗಲೇ ಪ್ರತ್ಯಕ್ಷದ ದಾರಿಯಲ್ಲಿದ್ದೀರ. ಸ್ಯೂಮರಶ್ಮಿರಹಂ ವಿದ್ವಾನ್ ಜಿಜ್ಞಾಸಾರ್ಥಮಿಹಾಗತಃ ಶ್ರೇಯಸ್ಕಾಮ ಪ್ರತ್ಯವೋಚಂ ಆರ್ಜವಾನ್ ನ ವಿವಕ್ಷಯ. ಅದಕ್ಕೆ ಸ್ಯೂಮರಶ್ಮಿ ಹೇಳ್ತಾನೆ, ಪೂಜ್ಯರೇ, ನಾನು ಸ್ಯೂಮರಶ್ಮಿ ಅಂತ ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನನ್ನ ಜ್ಞಾನದ ಶುದ್ಧೀಕರಣಕ್ಕಾಗಿ ನಾನು ಹೇಳ್ತಾ ಇರೋದೇ ವಿನಃ ಇನ್ನೇನೋ ನೀವು ತಪ್ಪು ಅಂತ ನಾನು ಹೊರಟಿಲ್ಲ. ಎರಡನ್ನೂ ಕೇಳುವಾಗ ಮೊದಲು ಸಿಟ್ಟು ಮಾಡಿಕೊಂಡ, ಆಮೇಲೆ ಅವನಿಗೆ ವಾಸ್ತವ ಜ್ಞಾನ ಬಂತು. ಅದರಿಂದಾಗಿ ಪ್ರಶ್ನೆ ಮಾಡಿದ. ಇಮಂಚ ಸಂಶಯಂ ಘೋರಂ ಭಗವಾನ್ ಪ್ರಬ್ರವೀತು ಮೇ ಪ್ರತ್ಯಕ್ಷಮಿವ ಪಶ್ಯಂತೋ ಭವಂತಃ ಸತ್ಪಥೆ ಸ್ಥಿತಾಃ ಕಿಮತ್ರ ಪ್ರತ್ಯಕ್ಷತಮಂ
ಭಗವಂತ ಉಪಾಸತೆ. ನೀವು ತಿಳ್ಕೊಂಡದ್ದು ಪ್ರತ್ಯಕ್ಷದಂತೆ, ನಿಜವಾಗಿಯೂ ಒಳ್ಳೆಯ ದಾರಿಯಲ್ಲಿ ನೀವಿದ್ದೀರ. ಇದರಲ್ಲಿ ಯಾವುದನ್ನು ಒಪ್ಪಿಕೊಳ್ಳಬೇಕು? ಅನ್ಯತ್ರ ಧರ್ಮಶಾಸ್ತ್ರೇಭ್ಯ ಆಗಮಾರ್ಥಂ ಯಥಾಗಮಂ ಆಗಮೋ ವೇದವಾದಾಸ್ತು ತರ್ಕಶಾಸ್ತ್ರಾಣಿ ಚಾಗಮಃ. ಧರ್ಮಶಾಸ್ತ್ರವೂ ಆಗಮವೇ, ಆಗಮವೂ ಧರ್ಮಶಾಸ್ತ್ರವೇ. ವೇದವಾದ, ವೇದದ ಏನೊಂದು ಚರ್ಚೆಗಳಿದೆ ಅದನ್ನು ವೇದವಾದ ಅಂತ ಕರೀತಾರೆ, ಆಗಮ ಅಂತಲೇ ಕರೀತಾರೆ. ಪಾಶುಪತಾಗಮ ಅಂತಾರೆ, ವೀರಶೈವಾಗಮ ಅಂತಾರೆ. ಆಯಿತಾ? ಆ ರೀತಿ ಆಗಮ, ಜೈನಾಗಮ ಅಂತಾರೆ, ಬೌದ್ಧಾಗಮ ಅಂತಾರೆ. ನೀವು ಸಂಸ್ಕೃತ ಕಾಲೇಜುಗಳಿಗೆ ಹೋದರೆ ಜೈನಾಗಮ, ಬೌದ್ಧಾಗಮ ಆಗಮವೇ ಅವೆಲ್ಲ. ಪಾಶುಪತಾಗಮ ಈ ತರಹ ಇದೆ. ಅದರಿಂದಾಗಿ ವೇದವಾದ, ವೇದದ ಮೇಲುನೋಟದ ಮಾತುಗಳನ್ನು ತೆಗೆದುಕೊಂಡು ಆಡುವ ಮಾತೂ ಶಾಸ್ತ್ರವೇ. ತರ್ಕಶಾಸ್ತ್ರಾಣಿ ಚಾಗಮಃ, ಕಡೆಗೆ ಆಗಮ ಅಂದರೆ ತರ್ಕಶಾಸ್ತ್ರವನ್ನು ಒಳಗೊಂಡಿರುತ್ತದೆ. ಯಥಾಗಮ ಉಪಾಸೀತ ಆಗಮಸ್ತತ್ರ ಸಿದ್ಧ್ಯತಿ ಸಿದ್ಧಿ ಪ್ರತ್ಯಕ್ಷ ರೂಪಾಚ ದೃಶ್ಯತ್ಯಾಗಮ ನಿಶ್ಚಯಾತ್. ಈಗ ಆಗಮಕ್ಕೆ ಅನುಗುಣವಾಗಿ ನಡೆಯಬೇಕು ಅಂತ ಹೇಳ್ತೀರ. ಸಿದ್ಧಿ ಪ್ರತ್ಯಕ್ಷ ರೂಪಾಚ, ಸಿದ್ಧಿ ಏನಿದೆ ಇದು ಸಿದ್ಧಿ ಅಂದರೆ ಏನು? ಪ್ರತ್ಯಕ್ಷವಾಗಿ ನಮ್ಮ ಅನುಭವಕ್ಕೆ ಬರುವುದು ಸಿದ್ಧಿ. ಶಾಸ್ತ್ರ ಅನ್ನೋದು ಪ್ರತ್ಯಕ್ಷ ರೂಪ ಅಂತೀರ. ಇದು ಎರಡು ಹೇಗೆ? ಶಾಸ್ತ್ರದ ಸಿದ್ಧಿ ಅಂದ್ರೇನು? ನಮ್ಮ ಅನುಭವಕ್ಕೆ ಬರುವುದು, ಅದೇ ಶಾಸ್ತ್ರದ ಸಿದ್ಧಿ. ಇನ್ನು ಪ್ರತ್ಯಕ್ಷ ಶಾಸ್ತ್ರ ಅನ್ನೋದು ಪ್ರತ್ಯಕ್ಷ. ಯಾಕೆ? ನಮ್ಮ ಕಿವಿಯಿಂದ ನಾವು ಗ್ರಹಿಸಿದ್ದೇವೆ, ಆದ್ದರಿಂದ ಎರಡನ್ನೂ ಒಪ್ಪಲಿಕ್ಕೆ ಬರುತ್ತೆ. ಹಾಗಾದರೆ ಶಾಸ್ತ್ರದಿಂದ ಬರುವ ಪ್ರತ್ಯಕ್ಷ ಎಂಥದ್ದು? ಶಾಸ್ತ್ರವೇ ಪ್ರತ್ಯಕ್ಷ ಆದರೆ ಶಾಸ್ತ್ರ ಅನುಭವಕ್ಕೆ ಬರುತ್ತೆ, ಶಾಸ್ತ್ರ ನಮ್ಮ ಅನುಭವಕ್ಕೆ ಸಿಗತ್ತೆ ಅಂತಾರಲ್ಲ, ಅದೆಂಥದ್ದು? ನೌರ್ನಾವೀವ ನಿಬದ್ಧಾಹಿ ಸ್ರೋತಸಾ ಸನ್ನಿಬಂಧನ ಹ್ರಿಯಮಾಣ ಕಥಂ ವಿಪ್ರ ಕುಬುದ್ಧಿಂ ತಾರಯಿಷ್ಯತಿ. ಅದು ಹೇಗೆ ಅಂತ ಹೇಳಿದ್ರೆ, ಬೋಟಲ್ಲಿ ಲೈಫ್ ಬೋಟ್ ಇದ್ದ ಹಾಗೆ. ನೌರ್ನಾವೀವ ನಿಬದ್ಧಾಹಿ, ನೌಹು ನೌಕೆ, ಅದು ನಾವೀವ ನಿಬದ್ಧ ಇರುತ್ತೆ, ಅದು ಕಟ್ಟಾಕಿರ್ತಾರೆ. ಅದನ್ನು ತೆಗಿಲಿಕ್ಕಾಗದೆ ಹೋದರೆ ಎರಡು ಒಟ್ಟಿಗೆ ಮುಳುಗೋಗುತ್ತೆ. ದೊಡ್ಡ ಹಡಗಿನಲ್ಲಿ ಇರುವ ಚಿಕ್ಕ ದೋಣಿಗಳು ಪ್ರಯೋಜನ ಇದೆಯೋ? ಇಲ್ಲ. ಆ ರೀತಿ ಶಾಸ್ತ್ರದ ಒಳಗಡೆ ಇರುವ ಸಿದ್ಧಿ, ಶಾಸ್ತ್ರದ ಒಳಗಡೆ ಇರುವ ಪ್ರತ್ಯಕ್ಷ, ಶಾಸ್ತ್ರದಿಂದ ಬರುವ ಸಿದ್ಧಿ, ಅದರ ಪ್ರತ್ಯಕ್ಷ, ಅದು ಯಾಕೋ ಅನ್ಯೋನ್ಯ ಬದ್ಧವಾಗಿ ಕಾಣಿಸ್ತಾ ಇದೆಯಪ್ಪ ನಮಗೆ. ನಮಗೆ ಒಳ್ಳೆ ಬುದ್ಧಿ ಬರೋದು ಯಾವಾಗ? ಹೇಗೆ? ಏವಂ ಬ್ರವೀತು ಭಗವಾನ್ ಉಪಪನ್ನೋ ಹ್ಯಧೀಹಿ ಭೋ. ಹೀಗಿರುತ್ತೆ. ನಮಗೆ ದಯವಿಟ್ಟು ಹೇಳು. ನೈವ ತ್ಯಾಗಿ ನ ಸಂತುಷ್ಟೋ ನಾಶೋಕೋ ನ ನಿರಾಮಯ ನಾ ನಿರ್ವಿವಿತ್ಸೋ ನಾ ವೃತ್ತೋ ನಾಪವೃತ್ತೋಸ್ತಿ ಕಶ್ಚನ. ಈಗ ತ್ಯಾಗ ಮಾಡಿದವನು ಸಂತುಷ್ಟವಾಗಿರ್ತಾನ? ಇಲ್ಲ, ಏನೋ ಕೊರಗಿರುತ್ತೆ. ತ್ಯಾಗ ಮಾಡಿದವನಿಗೂ ಶೋಕ ಇಲ್ವಾ? ತ್ಯಾಗ ಮಾಡಿದವನಿಗೆ ರೋಗ ಇಲ್ವಾ? ತ್ಯಾಗ ಮಾಡಿದವನಿಗೆ ತಿಳಿಯಬೇಕು ಅನ್ನುವ ಬಯಕೆ ಇಲ್ವಾ? ಅದನ್ನು ಅವನೇನು ತ್ಯಾಗ ಮಾಡಿರಲ್ಲ. ಅದರಿಂದಾಗಿ ತ್ಯಾಗ ಅನ್ನೋದೇನಿದೆ ಅದಕ್ಕೆ ಒಂದು ಖಚಿತವಾದ ಡೆಫಿನಿಷನ್ ಏನು? ಭವಂತೋಪಿ ಚ ಹೃಷ್ಯಂತಿ
ಶೋಚಂತಿ ಚ ಯಥಾ ವಯಂ ಇಂದ್ರಿಯಾರ್ಥಾಶ್ಚ ಭವತಾಂ ಸಮಾನ ಸರ್ವಜಂತುಷು. ನೀವು ಸನ್ಯಾಸಿಗಳು ನಮಗೆ ಹೇಳಿ, ನೀವು ನಮ್ಮಂತೆ ಹರ್ಷ ಪಡ್ತೀರಾ, ಖುಷಿ ಪಡ್ತೀರಾ ಯಾವುದಕ್ಕೂ? ನೀವು ನಮ್ಮಂತೆ ಶೋಕಕ್ಕೆ ಒಳಗಾಗ್ತೀರಾ, ಅಯ್ಯೋ ಹೀಗೆ ಆಗಬಾರ್ದಿತ್ತು ಅಂತ ಸನ್ಯಾಸಿಗಳಿಗೂ ಅನಿಸುತ್ತೆ. ಇಂದ್ರಿಯಾರ್ಥಾಶ್ಚ ಭವತಾಂ ಸಮಾನಾಹ, ನಮಗೆ ಕಾಣುವ ರೂಪವೇ ನಿಮಗೂ ಕಾಣೋದು. ಬೆಂಕಿ ನಿಮ್ಮನ್ನು ಸುಡುತ್ತೆ, ನಮ್ಮನ್ನು ಸುಡುತ್ತೆ. ನೀರು ನಿಮಗೂ ತಣ್ಣಗಾಗತ್ತೆ, ನಮಗೂ ತಣ್ಣಗಾಗತ್ತೆ. ಏವಂ ಚತುರ್ಣಾಂ ವರ್ಣಾನಾಂ ಆಶ್ರಮಾಣಾಂ ಪ್ರವೃತ್ತಿಷು ಏಕಮಾಲಂಬಮಾನಾನಾಂ ನಿರ್ಣಯೇ ಕಿಂ ನಿರಾಮಯಂ. ಹೀಗೆ ಇದು ಕೇವಲ ಆಶ್ರಮಕ್ಕೆ ಮಾತ್ರ ಅಲ್ಲ, ಏವಂ ಚತುರ್ಣಾಂ ವರ್ಣಾನಾಂ, 4 ವರ್ಣಗಳಿಗೂ ಇದು ಸಮಾನ, 4 ಆಶ್ರಮಗಳಿಗೂ ಇದು ಸಮಾನ. ಒಬ್ಬ ಗೃಹಸ್ಥನಿಗೆ ಏನನ್ಸುತ್ತೋ ಅದೇ ಅನಿಸಿಕೆ ಸನ್ಯಾಸಿಗೂ ಅನಿಸುತ್ತೆ. ಅದರಿಂದಾಗಿ ತ್ಯಾಗ ಮಿಗಿಲು ಹೇಗೆ, ಶಾಸ್ತ್ರದ ಸಿದ್ಧಿ ಹೇಗೆ, ಸನ್ಯಾಸಾಶ್ರಮದಲ್ಲಿ ಏನು ಪ್ಲಸ್ ಪಾಯಿಂಟ್ ಇದೆ, ಗೃಹಸ್ಥಾಶ್ರಮದಲ್ಲಿ ಏನು ಪ್ಲಸ್ಸು ಮೈನಸ್ಸು, ಸನ್ಯಾಸದಲ್ಲಿ ಏನು ಪ್ಲಸ್ಸು ಮೈನಸ್ಸು ಎಲ್ಲವನ್ನ ಹೇಳಿ ನಮಗೆ. ಹೀಗಾಗಿ ಎಲ್ಲ ವಿಚಾರ ಮಾಡಿಬಿಟ್ಟಿದ್ದಾರೆ ಹಿಂದೆ. ರೆಡಿ ಟು ಈಟ್, ಆದರೆ ವಿ ಆರ್ ನಾಟ್ ರೆಡಿ ಟು ಈಟ್ ಬಿಕಾಸ್ ಆಫ್ ಇಗ್ನೋರೆನ್ಸ್. ನಮಗೆ ಈ ಥರದ್ದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಮಹಾಭಾರತದಲ್ಲಿ ಹೀಗೆಲ್ಲ ಚರ್ಚೆಗಳು ನಡೆದಿದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಮಹಾಭಾರತ ಅಂದರೆ ಏನು ಅಂದರೆ ಆ ಕಥೆಯ ಔಟ್ಲೈನ್ ಆಫ್ ಸ್ಟೋರಿ. ಇದ್ದರು, ಅವ್ರು ಬಂದರು, ಕೊಂದರು, ಹೊರಟರು. ಯುದ್ಧ ಮಾತ್ರ ನಮ್ಮ ತಲೆಯಲ್ಲಿ. ಯುದ್ಧವೂ ಸರಿಯಾಗಿಲ್ಲ, ಅದು ಬೇರೆ. ಯುದ್ಧದ ನಡೆ ಏನು ಅದು ಗೊತ್ತಿಲ್ಲ ನಮಗೆ. ಹೀಗಾಗಿ ನಾವು ಇದರಲ್ಲಿ ಇನ್ನಷ್ಟು ತೊಡಗಿಕೊಳ್ಳಬೇಕು. ಸಮಗ್ರ ಸಮಾಜ, ವಿಶೇಷತಃ ಏನು ಜಾತಿ ಭೇದಗಳಿಲ್ಲದೆ ಮಹಾಭಾರತವನ್ನು ಚಿಂತಿಸುವಂತೆ ಆಗಬೇಕು. ಅದೊಂದೇ ದಾರಿ. ಏನು ದಾರಿ ಅಂದರೆ ಶಾಸ್ತ್ರಾಧ್ಯಯನವೇ ದಾರಿ. ನೀವು ಅದಕ್ಕೆ ಸಮಯ ಕೊಡದೇನೆ ನಿಮಗೆ ಶಕ್ತಿಯನ್ನು, ಇವಾಗ ವ್ಯಾಯಾಮ, ಅಯ್ಯೋ ನನಗೆ ಮೈ ಗಟ್ಟಿಯಾಗಬೇಕು ಆದರೆ ನಮಗೆ ಸಮಯ ಇಲ್ಲ, ವ್ಯಾಯಾಮ ಮಾಡಲಿಕ್ಕಿಲ್ಲ, ಮೈ ಗಟ್ಟಿಯಾಗಬೇಕು ಅಂತ ಉಂಟು, ನಮಗೆ ಸಮಯ ಇಲ್ಲ. ಅದು ವ್ಯಾಯಾಮಕ್ಕೆ ನೀವು ಸಮಯ ಕೊಡದೆ ಹೋದರೆ ನಿಮ್ಮನ್ನು ಹೇಗೆ ಅದು ಗಟ್ಟಿ ಮಾಡುತ್ತೆ? ನಮಗೆ ಈಗ ಆಗಿರೋದು ಅದು. ಕಡೆಗೆ ಪೇದಾರ್ ಸ್ವಾಮಿ ಹೇಳ್ತಿದ್ರಲ್ಲ, ಆವಾಗ ಕೃಷ್ಣ ಹೇಳಿದ್ದು ನಿಷ್ಕಾಮ ಕರ್ಮ, ಈಗ ನಿಷ್ಕರ್ಮ ಕಾಮ ಅಂತ. ಕರ್ಮ ಇಲ್ಲ, ಕಾಮ ಮಾತ್ರ ಇದೆ. ಹಾಗಲ್ಲ, ಚಿಂತನೆ ಮಾಡಬೇಕು, ಸ್ವಲ್ಪ ಸಮಯ ಕೊಡಲೇಬೇಕು. ಕಪಿಲಃ ಯದ್ಯದಾಚರತೆ ಶಾಸ್ತ್ರಂ ಅರ್ಥ್ಯಂ ಸರ್ವಪ್ರವೃತ್ತಿಷು ಯಸ್ಯ ಯತ್ರ ಹ್ಯನುಷ್ಠಾನಂ ತಸ್ಯ ತತ್ತು ನಿರಾಮಯಂ. ಅಲ್ಲಪ್ಪ, ಲೋಕದ ವಿಚಾರಗಳು ಎಲ್ಲರಿಗೂ ಕಾಮನ್. ಸೂರ್ಯ ನಮಗೂ ಬಿಸಿ, ನಿಮಗೂ ಬಿಸಿ, ಎಲ್ಲ ಜಾತಿಯವ್ರಿಗೂ ಸೂರ್ಯ ಬಿಸಿಯೇ. ಸೂರ್ಯ ಎಲ್ಲರಿಗೂ ಬಿಸಿ, ಅದಕ್ಕಾಗಿಯೇ ಎಲ್ಲರೂ ಮನೆ ಮಾಡಿಕೊಂಡಿರ್ತಾರೆ. ಆ ಸೂರಿಗೆ ಸನ್ಯಾಸಿಗಳಿರೋದಕ್ಕೆ ಮಠ ಅಂತ ಹೆಸರು, ಸಂಸಾರಿಗಳಿರೋದಕ್ಕೆ ಮನೆ ಅಂತ ಹೆಸರು. ಅಲ್ಲಿ ಏನಿರುತ್ತೆ, ಏನಿರೋದಿಲ್ಲ ಅನ್ನೋದು ಅವನವನ ಅಗತ್ಯವನ್ನು ನೋಡಿಕೊಂಡು, ನೋಡಿಕೊಂಡಿರುತ್ತೆ ಅಷ್ಟೆ. ಅದರಿಂದಾಗಿ ಯದ್ಯದಾಚರತೆ ಶಾಸ್ತ್ರಮರ್ಥ್ಯಂ ಸರ್ವಪ್ರವೃತ್ತಿಷು, ಏನೋ ಒಂದು ಕ್ರಿಯೆಯಲ್ಲಿ ಅವನು ತೊಡಗ್ತಾನೆ, ಆಯಾ ಕೆಲಸಗಳನ್ನು ಮಾಡ್ತಾನೆ. ಒಂದು ಕಾಮನ್ ಆಗಿರುವಂಥದ್ದು ಕೆಲವಿರುತ್ತೆ, ಕಾಮನ್ ಫೀಚರ್ಸ್ ಕೆಲವಿರ್ತದೆ. ಅದರಲ್ಲಿ ಅವನವನ ಇಚ್ಛೆ, ಅವನವನ ಬಯಕೆ, ಅವನವನ ಪರಿಸರಕ್ಕೆ ತಕ್ಕಂಥ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಉಳಿದದ್ದೆಲ್ಲ ಸಮಾನ. ಇವಾಗ ನೆರಳಬೇಕು ಅನ್ನೋದು ಸಮಾನ,
ನೆರಳು ಬೇಕು ಅನ್ನೋದು ಸಮಾನ. ಆದರೆ ಅದರದ್ದು ಬೇರೆ ಬೇರೆ ಸ್ವರೂಪ ಇರುತ್ತೆ. ಮಠದ ಸ್ವರೂಪ ಬೇರೆ, ಮನೆಯ ಸ್ವರೂಪ ಬೇರೆ. ಆ ಮನೆ ಹಳೇದಾದರೆ ಸ್ವರೂಪ ಬೇರೆ, ಹಳೇದಾದರೆ ಬೇರೆ. ಅದು ಜಗುಲಿ ಇರ್ತಿತ್ತು. ಕೃಷಿಕನ ಮನೆ ಆಗಿರ್ತಿದ್ರೆ ಹಗೇವು ಅಂತ ಒಂದಿರ್ತಿತ್ತು. ಅದು ಯಾವುದು ಅಲ್ಲದೆ, ನಾವು ಕೃಷಿಕರ ಅಲ್ಲದೆ ಹೋದರೆ ಬೇರೆ ಇರುತ್ತೆ. ಕಂಪ್ಯೂಟ್ರ್ ಕೋಣೆ ಇರುತ್ತೆ. ಹೀಗೆ ಸರ್ವಂ ಪ್ರಾಪಯತಿ ಜ್ಞಾನಂ ಯೋ ಜ್ಞಾನಂ ಹೆನುವರ್ತತೆ ಜ್ಞಾನಾದಪೇತಾಯ ವೃತ್ತಿ ಸಾ ವಿನಾಶಯತಿ ಪ್ರಜಾ. ಒಂದು ತಿಳ್ಕೊ, ಎಲ್ಲ ಶಾಸ್ತ್ರಗಳು, ಎಲ್ಲ ಆಶ್ರಮಗಳು, ಎಲ್ಲ ವರ್ಣಗಳು ಜ್ಞಾನದ ಕಡೆಗೇನೆ ಸಾಗಬೇಕು. ಸರ್ವಂ ಪ್ರಾಪಯತಿ ಜ್ಞಾನಂ ಯೋ ಜ್ಞಾನಂ ಹಿ ಅನುವರ್ತತೆ. ಯಾರು ಜ್ಞಾನವನ್ನು ಗುರಿಯಾಗಿಸಿಕೊಂಡಿರ್ತಾನೆ ಎಲ್ಲವೂ ಅವನನ್ನು ಜ್ಞಾನದ ಕಡೆಗೆ, ಅವನವನ ಕೆಲಸ ಜ್ಞಾನದ ಕಡೆಗೆ ಅವನನ್ನು ಒಯ್ಯುತ್ತೆ. ಅವನವನ ಫೀಲ್ಡಿನಲ್ಲಿ ಅವನು ಈ ಜ್ಞಾನವನ್ನು ಅಪ್ಲೈ ಮಾಡಿಕೊಂಡು ಈ ಜ್ಞಾನದ ಒಂದು ಗುರಿಯನ್ನು ಇಲ್ಲೂ ಕೂಡ ಕಂಡುಕೊಳ್ತಾನೆ. ತಾನು ಮಾಡ್ತಾ ಇರುವ ಕೆಲಸವನ್ನು ಇಲ್ಲಿ ಕೂಡ ಕಂಡುಕೊಳ್ತಾನೆ. ಅವರವ್ರು ಏನೇನು ಮಾಡ್ತಾರೆ ಅದದು. ಆಯಿತಾ? ಜ್ಞಾನಾದಪೇತ ಯಾ ವೃತ್ತಿ, ಜ್ಞಾನವನ್ನು ಹೊರತುಪಡಿಸಿ ಜ್ಞಾನವನ್ನು ಬಯಸದ ವೃತ್ತಿ ಏನಿದೆ ಸಾ ವಿನಾಶಯತಿ ಪ್ರಜಾ, ಅದು ಪ್ರಜೆಗಳನ್ನು ನಾಶ ಮಾಡುತ್ತೆ. ನೀವು ಆಚರಿಸುವ ಕ್ರಿಯೆ ಫಲವತ್ತಾಗಬೇಕು ಅಂದರೆ ಜ್ಞಾನ ಇರಬೇಕು. ಅದು ಎಲ್ಲದಕ್ಕೂ ಸಮಾನ. ಭವಂತೋ ಜ್ಞಾನಿನೋ ನಿತ್ಯಂ ಸರ್ವತಶ್ಚ ನಿರಾಮಯಾ ಐಕ್ಯಾತ್ಮ್ಯಂ ನಾಮ ಕಶ್ಚಿದ್ಧಿ ಕದಾಚಿತ್ ಅಭಿಪದ್ಯತೆ. ನೀವು ಜ್ಞಾನಿಗಳು. ಜ್ಞಾನ ಇತ್ತು ಅಂತಂದರೆ ಸರ್ವತಶ್ಚ ನಿರಾಮಯಾ, ಸಂಕಟವಿರುವುದಿಲ್ಲ. ಐಕಾತ್ಮ್ಯಂ ನಾಮ ಕಶ್ಚಿದ್ಧಿ, ಒಂದು ಧರ್ಮ ಉಂಟು. ಐಕಾತ್ಮ್ಯ, ಆತ್ಮ ಅಂದರೆ ಸ್ವಾಮಿ, ಏಕ ಅಂದರೆ ಮುಖ್ಯನಾದ ಒಬ್ಬ ಸ್ವಾಮಿ. ಅದು ಯಾರು? ದೇವರು. ಇದು ಐಕಾತ್ಮ್ಯ. ಇದನ್ನೇ ಉಪನಿಷತ್ತಿನಲ್ಲಿ ಐತದಾತ್ಮ್ಯ, ಐತದಾತ್ಮ್ಯಮಿದಂ ತರ್ವಂ ಅಂತಂದರು. ಅದನ್ನೇ ಇಲ್ಲಿ ಐಕಾತ್ಮ್ಯಂ ಅಂತ. ಎಲ್ಲರಿಗೂ ಒಬ್ಬ ಸ್ವಾಮಿ ಇದ್ದಾನೆ ಅನ್ನುವ ಭಾವನೆ ಏನಿದೆ ಅದು ಜ್ಞಾನದತ್ತ ಒಯ್ಯುತ್ತೆ. ಒಬ್ಬ ನಿಯಾಮಕ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ, ಎಲ್ಲ ವರ್ಣಾಶ್ರಮಗಳಿಂದ ಗಮ್ಯ ಅಂತ. ಇದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು. ಧ್ಯಾಯೇತ್ ಪರಮಾನಂದಂ ಯನ್ಮಾತಾಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂ ದಂಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ ಅಂತ. ದಂಪತ್ಯಾದ್ಯಾಶ್ರಮೈ, ದಂಪತ್ಯ ಇದೇ ಮೊದಲಾಗಿರುವ ಆದ್ಯಾಶ್ರಮ ಮೊದಲಾದವುಗಳು. ದಂಪತ್ಯಾದ್ಯವಾದದ್ದು ಯಾವುದು? ಬ್ರಹ್ಮಚರ್ಯ. ಬ್ರಹ್ಮಚರ್ಯವೇ ಮೊದಲಾದ ಆಶ್ರಮ. ಅದರಿಂದ ಗಮ್ಯನಾದವನು ದೇವರು, ಪೂಜಿತನಾದವನು ದೇವರು. ಇದನ್ನೇ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದು. ಅದು 81 ಶ್ಲೋಕ ಇದೆ. ನೀವು ಎಷ್ಟೂ ಚಿಂತನೆ ಮಾಡಬಹುದು. ಇದನ್ನು ಹೋದರೆ ಜ್ಞಾನದ ಕಡೆಗೆ ಹೋಗ್ತಾನೆ ಅಂತ 52 ಶ್ಲೋಕ ಆಗಿದೆ. ಇನ್ನು ಉಳಿದದ್ದನ್ನು ನಾವು ನಾಳೆ ನೋಡೋಣ. ವೇದ ಪ್ರಮಾಣ ಹೇಗೆ ದ್ವೇ ಬ್ರಹ್ಮಣಿ ವೇದಿತವ್ಯೆ, ಬಹಳ ವಿಚಿತ್ರವಾಗಿದೆ. ಅದನ್ನು ನಾವು ನಾಳೆ ನೋಡೋಣ. ಇದೊಂದು ಸಂಗತಿ ಹೇಳಬೇಕು ನಿಮಗೆ. ಗುರುಗಳು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಬರೆದಾಗಿತ್ತು, ಪ್ರಿಂಟ್ ಆಗಬೇಕಿತ್ತು. ಪ್ರಿಂಟು ಆಗಿತ್ತು, ಅದು ಇದು ಏನು ಲೋಕಾರ್ಪಣೆ ಆಗಬೇಕಿತ್ತು. ಪುತ್ತಿಗೆ ಪರ್ಯಾಯದಲ್ಲಿ ಕೃಷ್ಣಾರ್ಪಣ ಆಯಿತು. ಆಮೇಲೆ ಇಲ್ಲಿ ಲೋಕಾರ್ಪಣೆ. ಆವಾಗ ಅದಕ್ಕಿಂತ ಮೊದಲು 7 ದಿವಸ ಅದರ ಬಗ್ಗೆ ನೀವು ಬರೆದ ಪುಸ್ತಕದ ಸ್ವಾರಸ್ಯಗಳನ್ನು ಹೇಳ್ರಿ ಅಂತ ಇಲ್ಲಿಯ ಜನ ಕೇಳ್ಕೊಂಡಿದ್ರು. ಆಗ ಒಂದೇ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅವರು ಮಾತನಾಡಿದ್ದು 7 ದಿವಸ.
ಆಮೇಲೆ ಅವ್ರಿಗೆ ತೀರಾ ಹತ್ತಿರ ಇರೋರು ಇದೆಲ್ಲ ಉಪಯೋಗ ಇಲ್ಲ ಬಿಟ್ಬಿಡಿ ಅಂತಂದು ನಿಂತೋಯ್ತದೆ ಉಪನ್ಯಾಸ. ಮಹಾಭಾರತ ತಾತ್ಪರ್ಯ ಅವ್ರು ಎಲ್ಲಿಯೂ ಹೇಳಿಲ್ಲ, ಉಪನ್ಯಾಸ ಮಾಡಿಲ್ಲ, ಯಾರಿಗೂ ಪಾಠ ಮಾಡಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಗುರುಗಳು ನಿರ್ಣಯ ಭಾವಚಂದ್ರಿಕಾ ಬರೆದವರು ಯಾರಿಗೂ ಪಾಠ ಮಾಡಿಲ್ಲ. ಇರಲಿ, ಆ ನಿರ್ಣಯ ಭಾವಚಂದ್ರಿಕಾ ಬರೆಯುವಾಗ ಅಲ್ಲೊಬ್ಬರು ವಿದುಷಿ ಇದ್ದರು. ಅವರು ರಾಮಾನುಜೀಯ ಪಂಥದವರು, ಸಂಸ್ಕೃತ ವಿದುಷಿ, ಬಹಳ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದವರು, MLC ಕೂಡ ಆದರು. ಅವರು ಮಹಾಭಾರತ ತಾತ್ಪರ್ಯವನ್ನು ನಾನು ಪಾರಾಯಣ ಮಾಡ್ತಾ ಇದ್ದೆ. ಅದನ್ನು ನೋಡಿದ್ರು. ಅಯ್ಯೋ ಗೋವಿಂದಾಚಾರ್ಯ ಈ 81 ಶ್ಲೋಕನ ಹೇಳ್ತಾ ಇರೋದು, ಎಷ್ಟು ಆಳಕ್ಕೆ ಹೋದರೂ ಹೋಗ್ತಾನೆ ಇರ್ತೀನಿ ಅಂತ, ಏನಿದೆ ಇದರಲ್ಲಿ ಅಂದರು. ನಾನು ಹೇಳಿದೆ, ಮೇಡಮ್ ಒಂದು ಕರೆಕ್ಷನ್ನು, ಅವ್ರು ಹೇಳಿದ್ದು ಅದಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ 5000 ಶ್ಲೋಕ ಇರುವ ಗ್ರಂಥ. ಆ ಕರೆಕ್ಷನ್ ಮೇಲೆ ಇನ್ನೊಂದು ಕರೆಕ್ಷನ್ ಏನು ಅಂದರೆ, ಇದಿರೋದು 81 ಶ್ಲೋಕ ಅಷ್ಟೇ, ಆದರೆ ಅದಕ್ಕೆ ಇದು ಕಡಿಮೆ ಅಲ್ವೇ ಅಲ್ಲ. ಅವ್ರಿಗೆ ಆಶ್ಚರ್ಯ ಆಯಿತು. ಆಮೇಲೆ ಒಬ್ಬ ದೊಡ್ಡ ವೈಸ್ ಚಾನ್ಸಲರ್, ತಿರುಪತಿ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದ ಒಬ್ಬ ಮಾಧ್ವ ವಿದ್ವಾಂಸರನ್ನು ಅವ್ರು ಕೇಳಿದ್ರು. ಅವ್ರ ಹತ್ರ ಕೇಳಿದ್ರು, ನಮ್ಮ ದುರಂತ ಹೇಗೆ ಅಂತ, ಮಾಧ್ವರದ್ದು ದುರಂತ. ಅವ್ರು ಕೇಳಿದ್ರು, ಏನಿದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ? ಈ ವಿಜಯಸಿಂಹ ಆಮೇಲೆ ಆ ಗೋವಿಂದಾಚಾರ್ಯರು ಎಲ್ಲ ಇಷ್ಟು ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಮುಗಿದೇ ಹೋಯ್ತು, 3 ಗಂಟೆ ಕಡಿಮೆ ಇಲ್ಲದೆ ಮಾತಾಡ್ತಾರೆ ಅವರು. ಏನಿದೆ ಅಷ್ಟೊಂದು ಅಂತ ಕೇಳಿದ್ರು. ಅದಕ್ಕೆ ಆ ಮಾಧ್ವ ವಿದ್ವಾಂಸರು, ವೈಸ್ ಚಾನ್ಸಲರ್ ಆದವರು, ಏನು ಹೇಳಬೇಕು ಹೇಳಿ? ಏನಿಲ್ಲ, ಮಧ್ವಾಚಾರ್ಯ ಅವ್ರ ಸಿದ್ಧಾಂತವನ್ನು ಮಹಾಭಾರತದ ಮೂಲಕ ಸಮರ್ಥನೆ ಮಾಡಿದ್ದಾರೆ ಅಂದ್ಬಿಟ್ರು. ಒಂದೇ ಮಾತು, ಅಷ್ಟೇನಾ ಅಂದರು ಇವರು. ಇದು ನಮ್ಮ ದುರಂತ. ಆಮೇಲೆ ಅವರು ಸನ್ಯಾಸಿಯೂ ಆದರು. ಹೀಗಾಗಿ ಇದು ದುರಂತ. ನಾವು ಮಧ್ವಾಚಾರ್ಯರು ಮಹಾಭಾರತವನ್ನು ತಾವು ಕಂಡದ್ದನ್ನು ತಿಳಿಸಲಿಕ್ಕೆ ಮೀಡಿಯಾ ಮಾಡಿಕೊಂಡ್ರ, ಮಹಾಭಾರತದಲ್ಲಿ ಇದ್ದದ್ದನ್ನು ಹೇಳಲಿಕ್ಕೆ ಹೊರಡ್ರ. ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ. ಬೇರೆ ಮತಾಚಾರ್ಯರಿಗೆ ಅದನ್ನು ಒಪ್ಪಿಕೊಳ್ಬೇಕು ನೀವು, ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅದಿಲ್ಲ, ತೋರಿಸಿರೋದು. ಆಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ಹೆಸರಿಡಲಿಲ್ಲ. ಯಾಕೆ ಅಂತಂದರೆ ಮಹಾಭಾರತದಲ್ಲಿರೋದನ್ನು ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಅವ್ರ ಪ್ರತಿಜ್ಞೆಯೇ ಸೂತ್ರಾರ್ಥಂ ವಕ್ಷ್ಯಾಮಿ ಲೇಷತಃ. ಸೂತ್ರಾರ್ಥಂ ವಕ್ಷ್ಯಾಮಿ, ಸೂತ್ರದ ಅರ್ಥ ಏನಿದೆ ಅದನ್ನು ಹೇಳ್ತೇನೆ, ನನ್ನ ಅರ್ಥವನ್ನಲ್ಲ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಇದು ನಾವು ಹೇಳಿದ್ದೆ ಹೆಂಗೆ, ಇವತ್ತಿಗೂ ರೊಟೀನಾಗಿ ಅದನ್ನೇ ಹೇಳ್ತಾ ಇರ್ತಾರೆ ವಿದ್ವಾಂಸರು. ಮಹಾಭಾರತ ತಾತ್ಪರ್ಯದಲ್ಲಿ ಎಲ್ಲಿ ಡೌಟ್ ಬರುತ್ತೋ ಅಲ್ಲಿ ಹೇಳಿದ್ದಾರೆ. ಅಯ್ಯೋ ರಾಮ, ಹಾಗೆಲ್ಲ ಹೇಳಿದ್ದಾರೆ ಆಚಾರ್ಯರು? ಹೇಳಲೇ ಇಲ್ಲ ಹಾಗೆ. ಅದರಿಂದ ಇದು ಸಮಸ್ಯೆ. ಇಷ್ಟು ಆಗಿದೆ, ಮತ್ತೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.